ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ಸ್ಟಾ ಕೇಸ್. ಪ್ರತಿ ಬಾರಿ ಕೂಡ ಇನ್ಸ್ಟಾ ಕೇಸ್ ಸಂಸ್ಥೆ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಸ್ಪರ್ಧಾರ್ಥಿಗಳಿಗೆ ಅನೇಕ ಪಾಡ್ಕಾಸ್ಟ್ಗಳನ್ನು ತರ್ತಾನೇ ಇರ್ತೀವಿ. ಅದರ ವಿಶೇಷ ಸಂಚಿಕೆ ಇದು. ಸೊ ಬೇಸಿಕಲಿ ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು, ಸರ್ ಒಂದು ಸಬ್ಜೆಕ್ಟನ್ನು ಯಾವ ರೀತಿ ಓದಬೇಕು, ಯಾವ ಪುಸ್ತಕ ಓದಬೇಕು, ಅದರ ಅಪ್ರೋಚ್ ಹೇಗಿರಬೇಕು, ಎಷ್ಟು ಪ್ರಶ್ನೆಗಳು ಬರ್ತವೆ, ಯಾವ ರೀತಿ ನೆನಪಿಡಬೇಕು, ಈ ಥರ ಅನೇಕ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ನಮ್ಮನ್ನು ಕೇಳ್ತಾನೆ ಇರ್ತಾರೆ. ಹಾಗಾಗಿ ಒಂದು ವಿಶೇಷವಾದಂಥ ಪಾಡ್ಕಾಸ್ಟ್ ಸರಣಿಗಳನ್ನು ಶುರು ಮಾಡಿದ್ವಿ. ಕಳೆದ ಪಾಡ್ಕಾಸ್ಟು ನಾನೇ ಮಾಡಿದ್ದೆ, ನನ್ನ ಸಂದರ್ಶನವೇ ಇತ್ತು. ಸೊ ಪರಿಸರ ವಿಜ್ಞಾನವನ್ನು ಯಾವ ರೀತಿ ಓದಬೇಕು ಅಂತ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಭಾಳ ಅದ್ಭುತವಾದಂಥ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು. ಅದರ ಎರಡನೇ ಸಂಚಿಕೆ ಇದು. ಸೊ ಇವತ್ತು ನಾನೇ ಇಂಟರ್ವ್ಯೂ ಮಾಡ್ತಾಯಿದ್ದೀನಿ. ಸೊ ಎಲ್ಲರಿಗೂ ಒಂದು ಫೇವ್ರೇಟ್ ಸಬ್ಜೆಕ್ಟು ಇತಿಹಾಸ. ಕೆಲವರಿಗೆ ಕಷ್ಟ, ಕೆಲವರಿಗೆ ಇಷ್ಟ. ಸೊ ಯಾಕೆ ಕಷ್ಟ ಅಂತಂದರೆ ತುಂಬ ವಾಸ್ಟ್ ಇರ್ತಕ್ಕಂಥ ಸಬ್ಜೆಕ್ಟು. ಸಿಕ್ಕಾಬಟ್ಟೆ ಓದಬೇಕು, ಸಿಕ್ಕಾಬಟ್ಟೆ ನೆನ್ಪಿಟ್ಕೋಬೇಕು. ಹಾಗಾಗಿ ವಿದ್ಯಾರ್ಥಿಗಳಿಂದ ಕೆಲವೊಂದು ಪ್ರಶ್ನೆಗಳನ್ನು ಕಲೆ ಹಾಕಿದ್ದೀವಿ. ಸೊ ಬೇಸಿಕಲಿ ಇತಿಹಾಸ ಅಂತ ಬಂದಾಗ ಸಬ್ಜೆಕ್ಟ್ ತುಂಬ ವ್ಯಾಸ್ಟ್ ಇರೋದ್ರಿಂದ ಯಾವ ಪುಸ್ತಕ ಓದಬೇಕು, ಇದರಲ್ಲಿ NCERT ಪುಸ್ತಕಗಳನ್ನು ಓದಬೇಕಾ, DSCERT ಪುಸ್ತಕಗಳನ್ನು ಓದಬೇಕಾ, ಅಥವಾ ಆಥರ್ ಬುಕ್ಸ್ ಓದಲೇಬೇಕಾ, ಅಥವಾ ಯಾವ ನೋಟ್ಸನ್ನು ಓದಿದ್ರೆ ಭಾಳ ಚೆನ್ನಾಗಿರುತ್ತೆ ಅಂತ. ಮತ್ತು ಮುಖ್ಯವಾಗಿ KS ಪರೀಕ್ಷೆನ ಬರೆಯುವಂಥ ವಿದ್ಯಾರ್ಥಿಗಳು ಸೊ ಪ್ರಿಲಿಮ್ಸ್ಗೆ ಎಷ್ಟು ಪ್ರಶ್ನೆ ಬರ್ತವೆ, ಮೇನ್ಸ್ಗೆ ಎಷ್ಟು ಪ್ರಶ್ನೆ ಬರ್ತವೆ, ಹಾಗೂ ಗ್ರೂಪ್ ಸಿ ಗ್ರೂಪ್ ಟಿ ಪರೀಕ್ಷೆಗಳು ಎಸ್ಪೆಷಲಿ PSI, ESI, PC, STA, FDA, PDO ಪರೀಕ್ಷೆಗಳಿಗೆ ಎಷ್ಟು ಪ್ರಶ್ನೆ ಬರ್ತವೆ, ಸಾಕಷ್ಟು ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ಅದರ ಭಾಗವಾಗಿ ಸೊ ಎಲ್ಲ ಮಾಹಿತಿಯನ್ನು ಸವಿಸ್ತಾರವಾಗಿ ಹಂಚಿಕೊಳ್ಳಿಕ್ಕೆ ಅಂತೇಳಿ ನಮ್ಮ ಹೆಮ್ಮೆಯ ಉಪನ್ಯಾಸಕರು ಇಬ್ಬರಿದ್ದಾರೆ. ಸೊ ಒಂದು ಪ್ರಾಚೀನ ಮತ್ತು ಮಧ್ಯಯುಗೀನಕ್ಕೆ ವಿನಾಯಕ್ ಸರ್ರು ನಮ್ಮ ಹೆಮ್ಮೆಯ ಉಪನ್ಯಾಸಕರು. ಸೊ ಆಧುನಿಕ ಇತಿಹಾಸ ಮಾಡರ್ನ್ ಹಿಸ್ಟ್ರಿ ಮತ್ತು ಕರ್ನಾಟಕ ಹಿಸ್ಟ್ರಿಗೆ ನವೀನ್ ಸರ್ರು ನಮ್ಮೆಲ್ಲರ ಇನ್ಸ್ಟಾ ಕೇಸ್ನ ಸಂಪನ್ಮೂಲ ವ್ಯಕ್ತಿಗಳು. ಸೊ ನಾನು ಮುಂಚೆ ಫಸ್ಟು ಶುರು ಮಾಡ್ತಿರೋದು ಪ್ರಾಚೀನ ಮತ್ತು ಮಧ್ಯಯುಗೀನ, ಏನ್ಷಂಟ್ ಹಿಸ್ಟ್ರಿ ಮತ್ತು ಮಿಡೈವಲ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಪೂರ್ತಿ ಅಂದರೆ 360 ಡಿಗ್ರಿ ಇನ್ಫಾರ್ಮೇಷನ್ನ ಕೊಡಲಿಕ್ಕೋಸ್ಕರ ನಮ್ಮ ಇನ್ಸ್ಟಾ ಕೇಸ್ನ ನಮ್ಮ ಪ್ರೀತಿಯ ಹೆಮ್ಮೆಯ ಉಪನ್ಯಾಸಕರಾಗಿರುವಂಥ ವಿನಾಯಕ್ ಸರ್ ನಿಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆಗೆ ಈ ಪಾಡ್ಕಾಸ್ಟನ್ನು ಆರಂಭ ಮಾಡ್ತಾ ಇದ್ದೀನಿ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ಥ್ಯಾಂಕ್ ಯು. ನಿಮಗೂ ಸಹಿತ ಸ್ವಾಗತ. ಸೊ ಇದೊಂದು ಒಳ್ಳೆಯ ಒಂದು ಇನಿಷಿಯೇಟಿವ್ ಅಂತ ಹೇಳ್ಬೋದು. ಯಾಕಂದರೆ ವಿನಯ್ ಸರ್ ಮತ್ತು ಶರತ್ ಸರ್ ಬೆನ್ನೆಲುಬು ನಿಂತ್ಕೊಂಡು ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಮೂಲಕ ನಾನು ಅವರಿಗೂ ಸಹಿತ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಇದೊಂದು ಅದ್ಭುತವಾದ ಒಂದು ಸರಣಿ ಅಂತಲೇ ಹೇಳ್ಬೋದು. ಬರೀ ಯಾವಾಗಲೂ ಕೇವಲ ಕ್ಲಾಸ್ ಅಂದ್ಕೊಂಡ್ರೆ ಆಗೋದಿಲ್ಲ. ಸೊ ಏನು ಓದಬೇಕು ಅನ್ನೋದಕ್ಕೆ ಸಿಂಪ್ಲಿಫೈ ಮಾಡಲಿಕ್ಕೆ ಶರತ್ ಸರ್ ಅವತ್ತು ಮೀಟಿಂಗ್ ಕರೆದಾಗ ಸೊ ಹೇಳ್ತಾ ಇದ್ರು ಇದು ಮಾಡಿದ್ರೆ ಹೇಗಿರುತ್ತೆ ಅಂತ. ಸೊ ಹಾಗಾಗಿ ಅವ್ರಿಗೂ ಸಹಿತ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಸೊ ಇದ್ರ ಮುಖಾಂತರ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಸರ್ ಡೈರೆಕ್ಟಾಗಿ ನಾನು ಪ್ರಶ್ನೆಗಳಿಂದ ಆರಂಭ ಮಾಡ್ತೀನಿ. ಓಕೆ ಸರ್. ಸರ್ ಇವಾಗ ಪ್ರಾಚೀನ ಮತ್ತು ಈಗ ಇತಿಹಾಸ ಒಂದು ದೊಡ್ಡ ಸಬ್ಜೆಕ್ಟ್. ಆಗ ನಾವು 4 ವಿಭಾಗ ಮಾಡ್ಕೊಳ್ತೀವಿ: ಪ್ರಾಚೀನ, ಮಧ್ಯಯುಗೀನ, ಆಧುನಿಕ ಮತ್ತು ಕರ್ನಾಟಕ. ಸರ್ ಎಲ್ಲ ಒಂದು $1 ಮಿಲಿಯನ್ ಕ್ವೆಶನ್ ಅಂದರೆ ಪ್ರಾಚೀನ ಮತ್ತು ಮಧ್ಯಯುಗೀನ ಇತಿಹಾಸಕ್ಕೆ ನಾವು ಪಠ್ಯಪುಸ್ತಕಗಳನ್ನು ಓದಲೇಬೇಕು. ಈಗ NCERT ಓದಬೇಕಾ, DSCERT ಓದಬೇಕಾ? ಇದು ಸಾಮಾನ್ಯವಾಗಿ ಎಲ್ಲರ ಹತ್ರ ಇರುವಂಥ ಒಂದು ಡೌಟ್ ಇದು. ಸೊ ನಾವು ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಕೇಳೋದಿಷ್ಟು, ನಾನು ಯಾವ ಬುಕ್ ಓದಲಿ. ಕೆಲವೊಬ್ರು ಇಂಗ್ಲೀಷ್ ಮೀಡಿಯಮ್ ನಾವು NCERT ಓದ್ತೀವಿ, ಕನ್ನಡ ಮೀಡಿಯಮ್ DSCERT ಓದ್ತೀವಿ. ಸೊ ದೇ ಆರ್ ಸೋ ಮೆನಿ ಕನ್ಫ್ಯೂಷನ್ ಅಮಾಂಗ್ ದ ಸ್ಟೂಡೆಂಟ್ಸ್. ಸೊ ಲೆಟ್ ಮಿ ಕ್ಲಾರಿಫೈ ದಿಸ್ ಏರಿಯಾ ಫಸ್ಟ್. ಏನು ಓದಬೇಕು, ಹೇಗೆ ಓದಬೇಕು ಅಂತ. ಸೊ ಎರಡು ಆ್ಯಕ್ಚುಲಿ ಇಂಪಾರ್ಟೆಂಟ್. DSCERT ಎಷ್ಟು ಇಂಪಾರ್ಟೆಂಟು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸಿಗೆ, ಇನ್ ದ ಸೇಮ್ NCERT ಸಹಿತ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಓದೋದು ಕೆಲವೊಂದು ಏರಿಯಾಗಳನ್ನು ನಾವು ಕೆಲವೊಂದು ಪಾರ್ಟಲ್ಲಿ ನೆಗ್ಲೆಕ್ಟ್ ಮಾಡ್ತೀವಿ, ಕೆಲವೊಂದು ಪಾರ್ಟಲ್ಲಿ ಇಂಪಾರ್ಟೆನ್ಸ್ ಕೊಡ್ತೀವಿ. ಸೊ NCERT ಓದಬೇಕಾದ್ರೆ ನಾವು ವರ್ಲ್ಡ್ ಹಿಸ್ಟ್ರಿ ಬಿಡಬೇಕು, ನಾವು ಮುಟ್ಟೋದಿಲ್ಲ. ಯಾಕೆ ಅಂದರೆ ನಮ್ಮ KPSC ಎಕ್ಸಾಮಿನೇಷನ್ಸ್ ಅಂತ ಏನು ಕರಿತೀವಿ, ಅದು ಕರ್ನಾಟಕ ಸರ್ಕಾರದ ಯಾವುದೇ ಎಕ್ಸಾಮ್ಸ್ ಇರ್ಬೋದು, ಅದು KE ಎಕ್ಸಾಮ್ಸ್ ಇರ್ಬೋದು, ನಮಗೆ ಎಲ್ಲೂ ಸಹಿತ ವರ್ಲ್ಡ್ ಹಿಸ್ಟ್ರಿ ಇಲ್ಲ. ಸೊ NCERTಲಿ ವರ್ಲ್ಡ್ ಹಿಸ್ಟ್ರಿ ಇದೆ, 9th and 10th ಕ್ಲಾಸ್ ವರ್ಲ್ಡ್ ಹಿಸ್ಟ್ರಿ ಇದೆ. ಓಕೆ, ಅದನ್ನು ನಾವು ಬಿಟ್ಬಿಡ್ಬೇಕು, ಅದಕ್ಕೂ ನಮಗೆ ಸಂಬಂಧ ಇಲ್ಲ. ವರ್ಲ್ಡ್ ಹಿಸ್ಟ್ರಿ ಓದಬಾರ್ದು. ಯಾಕೆ NCERT ನಾವು ಕ್ಲಾಸಲ್ಲಿ ಹೇಳ್ತೀವಿ ಅಥವಾ ಹೊರಗಡೆ ಹೇಳ್ತೀವಿ NCERT ಓದ್ರು ಅಂತೇಳಿ. NCERT ಅಂದರೆ ಯಾವ ಚಾಪ್ಟರ್ ಓದಬೇಕು ಗೊತ್ತಿರಲ್ಲ. ಓಹೋ NCERT ಹೇಳಿದ ಸರ್ ತಗೋ ವರ್ಲ್ಡ್ ಹಿಸ್ಟ್ರಿ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ದೇ ವಿಲ್ ನಾಟ್ ಆಸ್ಕ್ ಎ ಸಿಂಗಲ್ ಕ್ವಶನ್ ಫ್ರಮ್ ದ ವರ್ಲ್ಡ್ ಹಿಸ್ಟ್ರಿ. ಸುಮ್ಮನೆ ಟೈಮ್ ವೇಸ್ಟ್ ಅಲ್ವಾ. ಹೀಗಾಗಿ ನೆಕ್ಸ್ಟ್ DSCERT ಆಲ್ಸೋ ಪ್ಲೇಸ್ ಏನು ಇಂಪಾರ್ಟೆಂಟ್ ರೋಲ್. DSCERT ಅದು ತುಂಬ ಎರರ್ಸ್ ಇದ್ದಾವೆ. ಸೊ ಅದ್ರ ಬಗ್ಗೆ ಇನ್ನೊಂದ್ಸಲಿ ಮಾತಾಡೋಣ. ಸೊ ಅದು ಇನ್ನೊಂದ್ಸಲಿ ಮಾತಾಡ್ತಾ ಹೋಗೋಣ. ಬಟ್ DSCERT ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಯುವರ್ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಿನೇಷನ್ಸ್ ಕರ್ನಾಟಕದಲ್ಲಿ. ಯಾಕೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ಈಗ NCERTಲಿ ಏನಂತ ಹೇಳ್ತಾ ಹೋಗ್ತಾರೆ, ಶಾತವಾಹನರ ಕಾಲಕ್ಕೆ ಬಂದರೆ. ಸೊ ದಟ್ ಇಸ್ ಆನ್ಷಂಟ್ ಇಂಡಿಯಾ ಮತ್ತು ಕರ್ನಾಟಕ ಹಿಸ್ಟ್ರಿಲಿ ಬರುವಂಥ ಒಂದು ಚಾಪ್ಟರ್ ಅದು. ಸೊ ವಿಲ್ ಟೀಚ್ ಇನ್ ಕರ್ನಾಟಕ ಹಿಸ್ಟ್ರಿ. ಆನ್ಷಂಟ್ ಇಂಡಿಯಾ ಮಾಡೋದು, ಪ್ರಾಚೀನ ಭಾರತದಲ್ಲಿ ನಾವು ಟಚ್ ಮಾಡಲ್ಲ ಚಾಪ್ಟರ್ನ, ಕರ್ನಾಟಕ ಹಿಸ್ಟ್ರಿಯಲ್ಲಿ ಮಾಡ್ತೀವಿ. ಸೊ NCERT ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಎ ಪರ್ಸನ್ ಫ್ರಮ್ ಬನವಾಸಿ
ಅಂದರೆ ಬನವಾಸಿ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಒಂದು ಚೈತ್ಯವನ್ನು ಕಟ್ತಾ ಹೋಗ್ತಾ ಮಹಾರಾಷ್ಟ್ರದಲ್ಲಿ ಅಂತ ಒಬ್ಬ ವ್ಯಾಪಾರಿ ಶ್ರೇಷ್ಠಿ ಅಂತ ಕರಿತೀವಿ, ಅದು ಮುಖ್ಯಸ್ಥ ಅಂತ ಕರಿತಾ ಹೋಗ್ತೀವಿ. ಸೊ ಅವ್ನು ಬಂದ್ಬಿಟ್ಟು ಕಟ್ಟಿದ ಅಂತೇಳಿ. ಬಟ್ ಅದೇ ಕರ್ನಾಟಕ ಬುಕ್ಸ್ DSCRT ಬಂದಾಗ ಬಿಕಾಸ್ ಇಟ್ ಬಿಲಾಂಗ್ಸ್ ಟು ಶಾತವಾಹನಸ್ ರೂಲ್ಡ್ ಓವರ್ ಕರ್ನಾಟಕ. ಸೊ ನಮಗೆ ಅದೊಂದು ಹೆಮ್ಮೆ ಇದೆ, ನಮ್ಮ ಇಲ್ಲಿ ಆಳಿದ್ದಾರೆ ಅಂದರೆ ನಮ್ಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು. NCRT ಏನು ಮಾಡ್ತಿದೆ, ಹೋಲ್ ಇಂಡಿಯನ್ ಹಿಸ್ಟ್ರಿ ತೊಗೊಳ್ತಾ ಇದೆ. ಬಟ್ ಕರ್ನಾಟಕ DSCRT ಬಂದಾಗ ಅದೇ ಚಾಪ್ಟರ್ ಸ್ವಲ್ಪ ಕರ್ನಾಟಕ ಪರ್ಸ್ಪೆಕ್ಟಿವ್ ಡಿಗ್ ಮಾಡ್ತೀಯಾನ. ಸೊ ಅಲ್ಲಿ ಅವನ ಹೆಸರು ತೊಗೊಳ್ತಾನೆ, ಭೂತಪಾಲ ಫ್ರಮ್ ಬನವಾಸಿ ಕನ್ಸಿಡರ್ಡ್ ಚೈತ್ಯ. ಹೆಸರು ಮೆನ್ಷನ್ ಮಾಡಿದ್ದಾರೆ. ಅದೇ NCRT ದಟ್ ನೇಮ್ ಇಸ್ ನಾಟ್ ದೇರ್. ಸೊ ಅಂದ್ರೆ ನಮಗೆ ಇದು ಇಂಪಾರ್ಟೆಂಟು, ಇದು ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಸೊ DSCRTಲಿ ಸ್ವಲ್ಪ ಕಡಿಮೆ ಮಾಡ್ತಾ ಹೋಗ್ತಾನೆ ಯಾವ ಹಿಸ್ಟ್ರಿನ ಅಂತಂದರೆ ನಾರ್ತ್ ಇಂಡಿಯನ್ ಹಿಸ್ಟ್ರಿ. ಸೊ ಕೆಲವೊಂದು ಚಾಪ್ಟರ್ ಸ್ವಲ್ಪ ಕಡಿಮೆ ಮಾಡ್ತಾ ಹೋಗ್ತಾನೆ. ಅದೇ ನಿಮಗೆ NCRTಲಿ ಹಾಗಲ್ಲ, ಮೌರ್ಯನ್ಸ್ ಇಲಾಬ್ರೇಟಾಗಿ ಕೊಡ್ತಾ ಹೋಗ್ತಾನೆ. ಸೊ ಹಾಗಾಗಿ ನಮಗೆ ಎಲಾಬ್ರೇಟಾಗಿ ಎಲ್ಲ ಚಾಪ್ಟರ್ ಬೇಕು ಅಂತಂದರೆ ಅವಾಗ ನಾವು ಎರಡನ್ನೂ ಓದೋದು ಉತ್ತಮ. ಈ ಥರ ಸರ್. ಸರ್ ಈಗ ಬೇಸಿಕಲಿ ಸಾಮಾನ್ಯವಾಗಿ ಈಗ ನೀವು NCRT DSCRT ಎರಡೂ ಓದಬೇಕು ಅಂತ ಹೇಳಿದ್ರೆ NCRT ಯಾವ ವರ್ಷದಿಂದ ಯಾವ ವರ್ಷ ಓದಬೇಕು, DSCRT ಯಾವ ವರ್ಷದಿಂದ ಯಾವ ವರ್ಷ ಓದಬೇಕು, ಅದರಲ್ಲಿ ಯಾವುದನ್ನು ಬಿಡಬೇಕು ಅಂತ ಹೇಳ್ಬೋದು. ಸೊ ಫಸ್ಟ್ ಹೇಳಿದಾಗಲೇ ವರ್ಲ್ಡ್ ಹಿಸ್ಟ್ರಿನ ಸ್ವಲ್ಪ ತೆಗೆದು ಹಾಕ್ಬಿಡ್ಬೇಕು. ಓಕೆನಾ ಸರ್, ಅದು ಇಂಪಾರ್ಟೆಂಟ್. ಆ ಏರಿಯಾ ನಾವು ತೆಗೆದು ಬಿಡ್ತೀವಿ. ಸೊ ಪ್ರಿಲಿಮ್ಸಿಗಿಲ್ಲ, ನಮಗೆ ಮೇನ್ಸ್ ಸಿಗಿಲ್ಲ ಯಾವುದು ವರ್ಲ್ಡ್ ಹಿಸ್ಟ್ರಿ. ದಟ್ ಈಸ್ ಓನ್ಲಿ ದೇರ್ ಫಾರ್ UPSC ಮೇನ್ಸ್ ಎಕ್ಸಾಮಿನೇಷನ್. ಮೇನ್ಸಿಗೆ ಮಾತ್ರ ಇರೋದು, ಪ್ರಿಲಿಮ್ಸಿಗೆ ಇಲ್ಲ ಅವರಿಗೆ. ಸೊ ಅದನ್ನು ಬಿಟ್ಬಿಡ್ತೀವಿ ಸರ್. ನೆಕ್ಸ್ಟ್ ಇಲ್ಲಿ ಬಂದಾಗ NCRT ಇನ್ನೊಂದು ಪ್ರಾಬ್ಲಮ್ಸ್ ಇದಾವೆ. ಏನು ಪ್ರಾಬ್ಲಮ್ಸ್ ಇದೆ ನಮ್ಮ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಎಸ್ಪೆಷಲಿ. ಸೊ ಕನ್ನಡ ಮೀಡಿಯಂ ನಮಗೆ NCRT ಕನ್ನಡ ಮೀಡಿಯಮಲ್ಲಿ ಇಲ್ಲ. ದಿಸ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ನಾವು ಹೇಳ್ತೀವಿ ಇವತ್ತು NCRT ಓದ್ಕೊಬರ್ರಪ್ಪ ಅಂತ. NCRT ಕನ್ನಡ ಮೀಡಿಯಮಲ್ಲಿ ಇಲ್ಲ, ನಿಮಗೆ ಗೊತ್ತಿದೆ ಅದು. ಇಟ್ಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಸೊ ಕೆಲವೊಬ್ರು ಏನು ಮಾಡ್ತಾರೆ, ನಾವು ಸರ್ ಅಲ್ಲೊಂದು ಸಿಗ್ತಾ ಇದೆ ಮೆಟೀರಿಯಲ್, ಯಾವುದೊಂದು ಮೆಟೀರಿಯಲ್ ಸಿಗ್ತದೆ, NCRT ಕನ್ನಡ ಮೀಡಿಯಮ್ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಯಾವುದೋ ಒಬ್ಬರು, ಅಲ್ಲಿ ಬುಕ್ ಸ್ಟಾಲ್ ಸಿಗ್ತಾ ಇದೆ. ದೇ ಆರ್ ಸ್ಪೆಂಡಿಂಗ್ $1000 ₹1000 ಖರ್ಚು ಮಾಡ್ತೀಯ. ನಾನು ಅವ್ರಿಗೆ ಏನು ಹೇಳ್ತೀನಿ ಅಂದರೆ NCRT ಕನ್ನಡ ಮೀಡಿಯಮಲ್ಲಿ ಸಿಗ್ತಾ ಇದೆ. ಸೊ ಈ ರೀಸೆಂಟಾಗಿ NEP ಬಂದಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ NCRT ಅಂತ ಏನು ಕರಿತೀವಿ, ರೀಸೆಂಟಾಗಿ ತನ್ನ ವೆಬ್ಸೈಟ್ ಒಳಗೆ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜಲ್ಲಿ ಎಲ್ಲ ಬುಕ್ಸ್ನ ಪಬ್ಲಿಷ್ ಮಾಡ್ತಿದ್ದಾರೆ. ಈಗಾಗಲೇ 6th ಬಂದಾಗಿದೆ, 6th ಆಗಿದೆ. 7th ಅಲ್ಲಿ NCRT ಕನ್ನಡ ಮೀಡಿಯಮಲ್ಲಿದೆ, ಮರಾಠಿ ಇದೆ, ತಮಿಳಲ್ಲಿದೆ, ತೆಲುಗು ಅಲ್ಲಿದೆ, ಕನ್ನಡದಲ್ಲಿದೆ. ಆ್ಯಂಡ್ ಬ್ಯೂಟಿಫುಲಿ ದೇ ಹ್ಯಾವ್ ಟ್ರಾನ್ಸ್ಲೇಟೆಡ್. ಸೂಪರ್. ಸೊ ಹಾಗಾಗಿ ಹುಡುಗರಿಗೆ ಕಡಿಮೆ ಖರ್ಚು ಮಾಡಿ NCRT ಓದಿ ಕ್ವಾಲಿಟಿ ಬುಕ್ಸ್. ನಿನ್ನೆ ನಾನು ಐ ಥಿಂಕ್ ಮೊನ್ನೆ ಕ್ಲಾಸ್ ಮಾಡಬೇಕಾ ತೋರಿಸ್ತಾ ಇದ್ದದನ್ನ ಹಾಕ್ಬಿಟ್ಟು ವೆಬ್ಸೈಟ್ ನೋಡ್ಕೊಳ್ಳಿ, ಇಲ್ಲಿ ಬರ್ತಾ ಇದೆ ಕನ್ನಡದಲ್ಲಿ NCRT ಇದೆ ಅಂತ. ಸೊ ಹಾಗಾಗಿ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಬುಕ್ ಸರ್. ಎಷ್ಟನೇ ಕ್ಲಾಸಿಂದ ಎಷ್ಟನೇ ಕ್ಲಾಸ್ ಇದೊಂದು ಹೇಳಿದಾರಲ್ವಾ, 6th to 10th ಅಂತ ಹೇಳ್ತೇವೆ. ಬಟ್ ಆ್ಯಕ್ಚುಲಿ 12th ಓದೋದು ಬೆಸ್ಟು. ಯಾಕೆ ಅಂತ ಅಂದರೆ DSCRT ಇರ್ಬೋದು ಅಥವಾ NCRT ಇರ್ಬೋದು. ಐ ವಿಲ್ ಟೆಲ್ ಯು, ಕೆಲವೊಂದು ಕ್ವಶನ್ಗಳು ಮೇನ್ಸಲ್ಲಿ ಕೆಲವೊಂದು ಕ್ವಶನ್ಗಳು, ಫಾರ್ ಎಕ್ಸಾಂಪಲ್ 2017 KAS ಮೇನ್ಸ್ ಅಂತ ಏನು ಕರಿತೀವಿ, ನಡೆದಿದ್ದು 2020. ನಾನು ನೋಟಿಫಿಕೇಶನ್ ಇಯರ್ ಇಟ್ಕೊಳ್ತೀನಿ, ಯಾಕಂದ್ರೆ ನನಗೆ ಎಕ್ಸಾಕ್ಟ್ ನಿಮಗೆ ಗೊತ್ತಿದೆ ಆ ನೋಟಿಫಿಕೇಶನ್ ಇಯರೇ ಮೇನ್ಸ್ ಎಕ್ಸಾಮ್ ಆಗೋದಿಲ್ಲ ಅಂತ. ಸೊ ಹಾಗಾಗಿ 2020 ನಡೆದಿದೆ, ಅಂದರೆ 2017 ನೋಟಿಫಿಕೇಶನ್, ಕೊರೋನಾ ಬ್ಯಾಚ್ ಅಂತ ಏನು ಕರಿತೀವಿ, ಅದರಲ್ಲಿ ಒಂದು 2-3 ಕ್ವಶನ್ಸ್ ಬಂದಿದೆ. ಎಸ್ಪೆಷಲಿ ಒಂದು ಹಿಸ್ಟ್ರಿ ಕ್ವಶನ್, ಆನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಕ್ವಶನ್ ಬಂದಿದೆ. ಅದು ನೀವು ಯು ಬಿಲೀವ್ ಇಟ್ ಆರ್ ನಾಟ್, ಇಟ್ ವಾಸ್ ಆಸ್ಕ್ ಡೈರೆಕ್ಟ್ಲಿ ಫ್ರಮ್ ದ 12th ಕ್ಲಾಸ್ DSCRT ಬುಕ್. ಡೈರೆಕ್ಟ್ ಕ್ವಶನ್, ಅಶೋಕನ ದಮ್ಮದ ಬಗ್ಗೆ ಬರೆಯಿರಿ ಅಂತ, ರೈಟ್ ಅಬೌಟ್ ದ ದಮ್ಮ ಆಫ್ ಅಶೋಕ್. ಸೊ ಅದು ಹೇಗೆ ಬರ್ದಿಯಾರ ನಮ್ಮ DSCRT ಬುಕ್ಕಲ್ಲಿ ಅಂದರೆ, ನೀವು ಅದನ್ನೇ ಕರೆಕ್ಟಾಗಿ ಓದ್ಬಿಟ್ಟು ಒಂದು ನೋಟ್ಸ್ ರೆಡಿ ಮಾಡಿದ್ರೆ ದಟ್ ಈಸ್ ವಾಟ್ ಯುವರ್ ಮೇನ್ಸ್ ಆನ್ಸರ್. ಹಾಗಾಗಿ 10th ಏನಿದೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಗೆ ಆಯಿತು, 6th to 10th. ಸೊ ನೀವು ಮೇನ್ಸ್ ಬರೀಬೇಕಲ್ಲ, 12th 11th and 12th ಅನಾಲಿಸಿಸ್. ಬಟ್ 11th ಅಲ್ಲಿ ನಿಮಗೆ ವರ್ಲ್ಡ್ ಹಿಸ್ಟ್ರಿ ಬರುತ್ತೆ, ಆ ವರ್ಲ್ಡ್ ಹಿಸ್ಟ್ರಿ ಬಿಟ್ಬಿಡ್ಬೇಕು, ಇಂಡಿಯನ್ ಹಿಸ್ಟ್ರಿ ಮಾತ್ರ. ಇವತ್ತು ಹೋಗ್ಬಿಟ್ಟು ಯಾರ ನಮ್ದು ಈ ಪಾಡ್ಕಾಸ್ಟ್ ನೋಡಿದ್ರೆ ಇವತ್ತು ಚೆಕ್ ಮಾಡ್ಲಿಬೇಕಾರೆ ಅವರು ಆ ಕ್ವಶನ್ ಪೇಪರು ಆ್ಯಂಡ್ ಆ ಬುಕ್ನ ತೆಗೆದ್ಬಿಟ್ಟು, ಎಸ್ ನಾನು ಏನು ಹೇಳಿದೆ ಇರ್ಬೇಕು ಅದು ಬುಕ್ ಅಲ್ಲಿ. ಬಟ್ ಈಗ ಸರ್ ನೀವು ಹೇಳ್ತಾ ಇದ್ದೀರಾ 6th to 12th NCRT ಪ್ಲಸ್ DSCRT, ಬಟ್ ಹೆವಿ ಆಗಲ್ಲ ಸರ್ ಎರಡು ಸೇರಿ? ಆ್ಯಕ್ಚುಲಿ ಹೆವಿ ಆಗುತ್ತೆ, ಆದರೆ ಅದನ್ನ ನಾವು ಸಿಂಪ್ಲಿಫೈ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ. ಸಿಂಪ್ಲಿಫೈ ಅಂದರೆ ಯಾವ ರೀತಿ ಅಂತ ಅಂದರೆ, ಒಂದು ಚಾಪ್ಟರ್ ರಿಪೀಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಸಿಂಧು ನಾಗರಿಕತೆ ಅಂತ ಒಂದು ಚಾಪ್ಟರ್ 6th ಕ್ಲಾಸಲ್ಲಿದ್ದರೆ, ದ ಸೇಮ್ ಚಾಪ್ಟರ್ ವಿಲ್ ಬಿ ರಿಪೀಟೆಡ್ ಇನ್ ಯುವರ್ 8th ಕ್ಲಾಸ್, ದ ಸೇಮ್ ಚಾಪ್ಟರ್ ವಿಲ್ ಬಿ ರಿಪೀಟೆಡ್ ಇನ್ ಯುವರ್ 10th ಕ್ಲಾಸ್. ಓಕೆ, ಆ್ಯಂಡ್ 12th ಅವಾಗ ಏನು ಮಾಡ್ತಾ ಹೋಗ್ತೀವಿ ಅಂದರೆ, ಬೇಸಿಕ್ಸ್ ಓದಲೇಬೇಕು. ಯಾವ ಪಾರ್ಟ್ ನಾವು ಆಗಲೇ ಆಗಿದೆ, ಈ 6th ಒಂದಿಷ್ಟು ಪಾರ್ಟ್ ಓದಿರ್ತೀವಿ, ಅದನ್ನೇ ಸ್ವಲ್ಪ ತೊಗೊಂಡಿವನು ಎಕ್ಸ್ಟ್ರಾ ಎಲಾಬ್ರೇಟ್ ಮಾಡ್ತಾ ಹೋಗ್ತಾನೆ 8th ಒಳಗೆ. ಸೊ ಏನಿದೆ ಅದನ್ನು ಬಿಟ್ಬಿಡ್ಬೇಕು ಓದಿರೋದನ್ನ. 8th ಎಕ್ಸ್ಟ್ರಾ ಪಾಯಿಂಟ್ ಏನು ತೊಗೊಂಡು ಅದನ್ನು ಬರ್ಕೊಳ್ತೀವಿ. ಅದು ಆದಮೇಲೆ 10th ಬಂದಾಗ ಏನು ಸ್ವಲ್ಪ ಎಲಾಬ್ರೇಟ್ ಮಾಡ್ತಾನೆ ಆ ಟಾಪಿಕ್ನ. ಸೊ ಅದನ್ನು ಮತ್ತೆ ಎಕ್ಸ್ಟ್ರಾ ಪಾಯಿಂಟ್ ಅದನ್ನ ಎತ್ಕೊಳ್ತೀವಿ. 12th ಬಂದಾಗ ಮೇನ್ಸ್ ಪರ್ಸ್ಪೆಕ್ಟಲ್ಲಿ ಎತ್ಕೊಳ್ತೀವಿ. ಸೊ ಅವಾಗ ಏನಾಗುತ್ತೆ, ಪ್ರಿಲಿಮ್ಸು ಕವರ್ ಆಯಿತು, ಮೇನ್ಸು ಕವರ್ ಆಯಿತು, ಆ್ಯಂಡ್ ಜಾಸ್ತಿ ಹೆವಿ ಅನ್ಸುತ್ತೆ, ಬರ್ಡನ್ ಅನ್ಸುತ್ತೆ, ಐ ಅಗ್ರಿ.
ಬಟ್ ಸಿಕ್ಸ್ತ್ ನೀವು ಏಯ್ತಲ್ಲಿ ಓದಿದಾಗ ರಿಪೀಟ್ ಆಗುತ್ತೆ ನಿಮಗೆ, ರಿವಿಷನ್ ಆಗ್ಬಿಡುತ್ತೆ. ಅದು ರಿವಿಷನ್ ಆಯಿತು, ಸೊ ದಟ್ ಮರ್ತು ಹೋಗೋದಿಲ್ಲ. ಸೊ ದಿಸ್ ಇಸ್ ಒನ್ ಆಫ್ ದ ಪ್ಲಸ್ ಪಾಯಿಂಟ್. ಓಕೆ, ಈಗ ಓಕೆ ಸರ್, ಇದು ನೀವು ಹೇಳಿದ್ರಿ ಭಾಳ, ಅಂದರೆ ಸರ್ಕಾರ ಪ್ರಕಟ ಮಾಡುವಂಥ ಪಠ್ಯಪುಸ್ತಕಗಳು ಅಂತ ನೀವು ಚೆನ್ನಾಗಿ ಹೇಳಿದ್ರೆ, ಬಟ್ ಏನಾರು ಆಥರ್ ಬುಕ್ ಓದಲೇಬೇಕು ಅಂತ ಏನಿಲ್ಲ ಸರ್. ಆ್ಯಕ್ಚುಲಿ ನಾವು ಹೇಳ್ತೀವಿ ಇದು ಮಾಡಿ ಅಂತೇಳಿ. ನಮ್ಮ ಕ್ಲಾಸ್ ನೋಟ್ಸ್ ಈಸ್ ಮೋರ್ ದೆನ್ ಎನಫ್. ಕ್ಲಾಸ್ ನೋಟ್ಸ್ ಕರೆಕ್ಟಾಗಿ ನಾವು ಕ್ಲಾಸಲ್ಲಿ ಹೇಳ್ತಾ ಇರ್ತೀವಿ, ಕೆಲವೊಂದು ಮೇನ್ಸ್ ಕ್ವಶನ್ಗಳು ಕೊಡ್ತೀವಿ. ಈಗ ಆಥರ್ ಬುಕ್ ಅಂದಾಗ ಈಗ ಮಾರ್ಕೆಟಲ್ಲಿ 1000 ಬುಕ್ಸ್ ಇದ್ದಾವೆ. ಸೊ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ KS ಯು ಶುಡ್ ಗೋ ವಿತ್ ದ ಗೌರ್ಮೆಂಟ್ ಫಸ್ಟ್, ಆಮೇಲೆ ಮೆಟೀರಿಯಲ್ಸ್. ಓಕೆ ಸರ್, ಕೆಲವೊಂದು ಆಥರ್ ಬುಕ್, ಓಕೆ ನಾನು ಆ್ಯಕ್ಚುಲಿ ಆಥರ್ ಬುಕ್ ತೊಗೊಳಕ್ಕಿಂತ ಮುಂಚೆ ಹುಡುಗರಿಗೆ ಏನು ಹೇಳ್ತೀನಿ ಅಂದರೆ, ಬುಕ್ ಸ್ಟಾಲಿಗೆ ಹೋಗಿ ಆ ಬುಕ್ ತೊಗೊಳ್ಳಿ. ನಾನು ಹೇಳಿದ್ದು ತೊಗೊಳ್ಳಿ ಅಂತ ಹೇಳ್ತಲ್ಲ, ನಿಮ್ಗೆ ಯಾವ್ದು ಇಷ್ಟ ಆ ಬುಕ್ ತೊಗೊಳ್ಳಿ, 2 ಸೆಕೆಂಡ್ ಓದಿ ಆ ಬುಕ್ನ, ಬುಕ್ ಸ್ಟಾಲಾಗಿ ಕೂತ್ಕೊಂಡು ಓದಿ. ಯಾಕಂದ್ರೆ ನಮಗೆ ಹಿಸ್ಟ್ರಿ ಮೇಲೆ ತುಂಬ ಬುಕ್ಸ್ ಇದ್ದಾವೆ, ಯು ನೋ ದಟ್. ಕನ್ನಡದಲ್ಲಿ ತುಂಬ ಬುಕ್ಸ್ ಇದಾವೆ, ವಿ ಹ್ಯಾವ್ ಲಾಟ್ ಆಫ್ ಬುಕ್ಸ್. ಫಸ್ಟ್ ಕೂತ್ಕೊಂಡು ಓದಿ, ಅವ್ರು ಸರಿಯಾಗಿ ಬರ್ದಿದ್ದಾರೋ ಇಲ್ವೋ, ನನಗಿದು ಅರ್ಥ ಆಗ್ತಿದೆಯೋ ಇಲ್ವೋ. ಸೊ ಇದೇ ಬುಕ್ ಓದಿ ಅಂತ ನಾನು ಹೇಳಿದಾಗ ಏನಾಗುತ್ತೆ, ಆ ಬುಕ್ ಇನ್ನೊಬ್ರಿಗೆ ಡಿಫಿಕಲ್ಟಿ ಆಗ್ಬೋದು, ಇನ್ನೊಬ್ರಿಗೆ ಇನ್ನೊಂದು ಬುಕ್ ಈಸಿ ಆಗ್ಬೋದು. ಸೊ ಹಾಗಾಗಿ ನಾನು ಯಾವುದೇ ರೀತಿ ಇದನ್ನ ಕೊಡ್ಲಿಕ್ಕೆ ರೆಡಿ ಇಲ್ಲ. ಫಸ್ಟ್ ನೀವು ಓದ್ಕೊಳ್ಳಿ, ಹೋಗ್ಬಿಟ್ಟು ಎಲ್ಲಿ ಬುಕ್ ಸ್ಟಾಲಲ್ಲಿ 5 ನಿಮಿಷ ಟೈಮ್ ಕೊಡ್ತಾರೆ ಬುಕ್ ಸ್ಟಾಲಲ್ಲಿ. ಜಸ್ಟ್ ರೀಡ್ ದಟ್ ಟಾಪಿಕ್ ಆ್ಯಂಡ್ ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಟಾಪಿಕ್ ದೆನ್ ಪರ್ಚೇಸ್ ದಟ್ ಬುಕ್. ಓಕೆ, ನೆಕ್ಸ್ಟ್ ಇನ್ನೊಂದು ಏನಿದೆ ಅಂದರೆ, ಕೆಲವೊಂದು ಆಥರ್ ಬುಕ್ಗಳು ಇರ್ಬೋದು, ಕೆಲವೊಂದು ಮಿಸ್ಟೇಕ್ಸ್ ಇರ್ತವೆ. ದೇ ಆರ್ ಸೋ ಮೆನಿ ಮಿಸ್ಟೇಕ್ಸ್. ಫಾರ್ ಎಕ್ಸಾಂಪಲ್ ಐ ಟೆಲ್ ಯು ಒನ್ ಸ್ಟೋರಿ. ಸೊ ಈಗ ನಮ್ಮ ಶಿವಾಜಿ ಚಾಪ್ಟರ್ ಬಂದಾಗ, ಶಿವಾಜಿ ಇಸ್ ಅ ಬರ್ನಿಂಗ್ ಟಾಪಿಕ್. ಆ್ಯಂಡ್ ಯಾಕಂದರೆ ಈಗ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗಳಲ್ಲಿ 12 ಇದು ಬಂದು ಫೋರ್ಟ್ಸ್ ಬಂದಿದೆ ನೀವು ಕರೆಂಟ್ ಅಫೇರ್ಸ್ ಮಾಡೋದ್ರಿಂದ. ಸೊ ಈಗ ನಾವೇನು ಮಾಡ್ತೀವಿ, ಶಿವಾಜಿ ಬಗ್ಗೆ ಬಂದಾಗ ಗರಿಲ್ಲಾ ವಾರ್ಫೇರ್, ಹಿ ವಾಸ್ ಅ ಮಾಸ್ಟರ್ ಇನ್ ಗರಿಲ್ಲಾ ವಾರ್ಫೇರ್. ಗರಿಲ್ಲಾ ಯುದ್ಧ ನೀತಿಯಲ್ಲಿ ತುಂಬ ಅದ್ಭುತವಾದ ಪ್ರಾವೀಣ್ಯ ಪಡೆದಿದ್ದ ಅಂತ. ಅವನಿಗೆ ಗುರುಗಳು ಯಾರು ಅಂತ ಕೇಳಿದಾಗ ಕೆಲವೊಂದು ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ರೆ ಮಲ್ಲಿಕ್ ಅಂಬರ್. ಸುಮ್ಮನೆ ಏನೋ ಬರೀಬೇಕು, ಬರ್ದಿಟ್ಟು ಹೋಗಿದೆ, ಪಾಪ ಅವ್ರು ತಪ್ಪು ಅಂತ ಹೇಳೋದಲ್ಲ, ಬೈ ಮಿಸ್ಟೇಕ್ ಆಗಿರ್ಬೋದು ಸಮಥಿಂಗ್. ಓಕೆ, ಅವಾಗ ಏನಾಗುತ್ತೆ, ಮಲ್ಲಿಕ್ ಅಂಬರ್ ನೀವು ತೆಗೆದು ನೋಡಿದ್ರೆ, ಮಲ್ಲಿಕ್ ಅಂಬರ್ ತೀರ್ಕೊಳ್ಳುವಂಥದ್ದು 1626 ಇಫ್ ಐ ಆಮ್ ನಾಟ್ ರಾಂಗ್, 1626 ತೀರ್ಕೊಳ್ತಾರೆ. 1627 ಶಿವಾಜಿ ಹುಟ್ಟಿ ಬರ್ತಾರೆ. ಹೇಗೆ ಗುರುಗಳಾದ್ರು? ಕರೆಕ್ಟ್ ಅಲ್ವಾ? ಲಾಜಿಕಲಿ. ಸೊ ಹಾಗಾಗಿ ನಾವು ಯಾವುದೋ ಒಂದು ಬುಕ್ ಇಟ್ಕೊಂಡು ಸುಮ್ಮನೆ ಓದ್ತಿದ್ದೀವಿ, ನಮ್ಗೆ ಈಸಿ ಆಗ್ತದೆ, ಆ ಥರ ಬರೋದು. ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ ಬುಕ್ಸ್, ಸೆಂಟ್ರಲ್ ಗೌರ್ಮೆಂಟ್ ಬುಕ್ಸ್ ಫಸ್ಟ್ ಇಂಪಾರ್ಟೆಂಟ್. ಕ್ಲಾಸ್ ನೋಟ್ಸ್ ಇಂಪಾರ್ಟೆಂಟ್. ಯಾಕಂದ್ರೆ ನಾವಲ್ಲಿ ಬಂದಾಗ ಇದು ತಪ್ಪಿದೆ, ಇದು ಸರಿ ಇದೆ, ಇದು ಹೀಗಿದೆ, ನೀವು ಯಾಕೆ ಈ ಬುಕ್ನ ಈ ಥರ ಓದಬೇಕು, ಇದರಲ್ಲಿ ಏನು ತಪ್ಪು ಕೊಟ್ಟಿಯಾನೆ, ಯಾಕೆ ತಪ್ಪು ಕೊಟ್ಟಿಯಾನೆ, ವಿ ಹ್ಯಾವ್ ಟು ಡಿಸ್ಕಸ್ ವಿ ವಿಲ್ ಡಿಸ್ಕಸ್ ಆಲ್ ದೋಸ್ ಥಿಂಗ್ಸ್ ಇನ್ ಅವರ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಇದರಲ್ಲಿ ಕ್ಲಾಸಲ್ಲಿ. ಒಂದು ಸೀಕ್ರೆಟ್ ಬಿಟ್ಕೊಟ್ಬಿಡ್ತೀನಿ ಸರ್, ಸರಿನಾ ತಪ್ಪ ನಂಗೆ ಗೊತ್ತಿಲ್ಲ, ಬಟ್ ನಿಮ್ಮ ಪರ್ಮಿಷನ್ ಇಲ್ದಲೆ ನಾವು ಸಿಂಪಲ್ ನನ್ನ ಸ್ಪರ್ಧಾ ಮಿತ್ರರಿಗೆ ಎಲ್ಲರೂ ವಿನಾಯಕ್ ಸರ್ ನೋಟ್ ಸಿಗುತ್ತೆ ಅಂದ್ರೆ ಹ್ಯಾಕ್ ಮಾಡ್ಬಿಡಿ ಅಂತ ಹೇಳ್ಬಿಡ್ತೀವಿ. ಅಲ್ಲ, ಏನಾಗುತ್ತೆ ಗೊತ್ತಾ ಸರ್, ಸಾಕಷ್ಟು ವಿದ್ಯಾರ್ಥಿಗಳು ಹೊರಗಡೆ ಇರೋರು ಇದ್ದಾರೆ. ಅಂದರೆ ಯಾರು ಕೋಚಿಂಗ್ ಅಫೋರ್ಡ್ ಮಾಡೋಕ್ಕಾಗಲ್ಲ, ಸೆಲ್ಫ್ ಸ್ಟಡಿ ಮಾಡ್ತಾ ಇರ್ತಾರೆ. ಸೊ ಏನಾದರೂ ಮಾಡಿ ಚಂದ್ರಲೇಔಟಲ್ಲಿ ಸರ್ದು ನೋಟ್ಸ್ ಎಲ್ಲಿ ಸಿಗುತ್ತೆ ಅಂತ ನೋಡ್ಕೊಂಡು ಹ್ಯಾಕ್ ಮಾಡಿದ್ರೆ ಉತ್ತಮ ಆಗುತ್ತೆ. ನಮ್ದು ಅದೇ ಆಫೀಸ್ ಅಲ್ವಾ? ಓಕೆ ಸರ್, ಈಗ ನಾವು ಬುಕ್ ಲಿಸ್ಟ್ ಬಗ್ಗೆ ನಾವು ಡೀಟೇಲಾಗಿ ಮಾತಾಡಿದ್ವಿ ಸರ್. ಪ್ರಶ್ನೆ ಇವಾಗ, ಈಗ ಪರ್ಟಿಕ್ಯುಲರ್ ನೀವು ಏನ್ಷಂಟ್ ಮಿಡೈವಲ್ಲು, ಪ್ರಾಚೀನ ಮತ್ತು ಮಧ್ಯಯುಗೀನದ ವಿಭಾಗದ ಉಪನ್ಯಾಸಕರಾಗಿ ಎಸ್ಪೆಷಲಿ ಕೇಸ್ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಪ್ರಿಲಿಮ್ಸಲ್ಲಿ ಎಷ್ಟು ಕ್ವಶನ್ಸ್ ಬರ್ಬೋದು, ಮೇನ್ಸಲ್ಲಿ ಎಷ್ಟು ಕ್ವಶನ್ಸ್ ಬರ್ಬೋದು? ನಾನು ಹಿಸ್ಟ್ರಿ ಇಸ್ ಅ ವಾಸ್ಟ್ ಸಬ್ಜೆಕ್ಟ್, ಮೋರ್ ದೆನ್ 30% ಆಫ್ ದ ಸಿಲೆಬಸ್ ಹಿಸ್ಟ್ರಿನೇ ಇದೆ. ಸೊ ಸರಿನಾ ಸರ್? ಸೊ ಇದರಲ್ಲಿ ನನಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಹೇಳ್ಬೇಕಂತಂದ್ರೆ ಆನ್ಷಂಟ್ ಮತ್ತು ಮೆಡಿವಲಿಂದ, ಸೊ 0 ಇಂದ ನಾನು 0 ತೊಗೊಳ್ತೀನಿ. ಯಾಕಂದ್ರೆ 2017 ಅಂತ ಹೇಳಿದ್ನಲ್ಲ, ಅವಾಗ 2 ಕ್ವಶನ್ ಬಂದಿದ್ದು, ಕರ್ನಾಟಕ ಹಿಸ್ಟ್ರಿನೇ ಕ್ವಶನ್ ಬಂದಿದ್ದು. ಸೊ 0ನೇ ತೊಗೊಳ್ತೀನಿ. ಅಪ್ ಟು 6 or 8 ಕ್ವಶನ್ವರೆಗೂ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಯಾಕೆಂದ್ರೆ ರೀಸೆಂಟಾಗಿ ನಡೀತಲ್ಲ, ಮೊನ್ನೆ ಲೈಕ್ 2023 ನೋಟಿಫಿಕೇಶನ್, 24 ನೋಟಿಫಿಕೇಶನ್, ಅದರಲ್ಲಿ ಫಸ್ಟ್ ಟೈಮ್ ನಡೆದಾಗ ನಿಯರ್ಲಿ ಐ ಥಿಂಕ್ 6 ಕ್ವಶನ್ ನಾನು ಯಾಕಂದ್ರೆ ನಾವು ಪಾಡ್ಕಾಸ್ಟಿಗೆ ನಾವೇನು ಪ್ರಿಪೇರ್ ಆಗಿ ನಿಮಗೆ ಗೊತ್ತಿದೆ ಅಲ್ವಾ, 6 ಕ್ವಶನ್ಸ್ ಕೇಳಿದ್ದಾರೆ. ಆದ್ಮೇಲೆ ಎಕ್ಸಾಮ್ ಆಯ್ತಲ್ಲ, ಮತ್ತೆ ಅದು ಪ್ರಾಬ್ಲಮ್ಸ್ ಆಗಿ ಡಿಸೆಂಬರ್ 29ಕ್ಕೆ. ಸೊ ಅವಾಗ ಐ ಥಿಂಕ್ 4 to 5 ಕ್ವಶನ್ಸ್ ಕೇಳಿದ್ದಾರೆ. ಅಂದರೆ ನಿಯರ್ಲಿ ನಿಮಗೆ 6 ಕ್ವಶನ್ಸಿಗೆ ಮೋಸ ಇಲ್ಲ, 0 ಅವರೇಜ್ ಮಿನಿಮಮ್ ಬಂದೇ ಬರುತ್ತೆ. ಸೊ ಒಂದಾಯಿತು. ಮೇನ್ಸಿಗೆ ಸರ್, ಮೇನ್ಸ್ ಒಳಗೆ ಸೊ ಈಚ್ ಸಬ್ಜೆಕ್ಟ್ ಕ್ಯಾರಿ 75 to 80 ಮಾರ್ಕ್ಸ್. ಯಾಕಂದ್ರೆ 250 ಮಾರ್ಕ್ಸ್ ಕ್ವಶನ್ ಪೇಪರ್ ಇರುತ್ತೆ. ಸೊ GS1 ನಮ್ಮ ಹಿಸ್ಟ್ರಿ ಬರುತ್ತೆ. GS1 ಅಥವಾ GS2 ಅಂತ ಈಗ GS1 ಅಂತ ಕನ್ಸಿಡರ್ ಮಾಡಿದರೆ GS2 ಆಗುತ್ತೆ ನಮ್ಮದು ಈ GS ಪೇಪರ್ಗಳಲ್ಲಿ. ಸೊ ಈ ಪೇಪರಲ್ಲಿ ಹಿಸ್ಟ್ರಿ ಇದೆಲ್ಲ ಸೇರಿಬಿಟ್ಟು ಅಂದರೆ 3 ಪಾರ್ಟ್ ಬರೋದ್ರಿಂದ ಒಂದೊಂದು ಪಾರ್ಟಿಗೆ 75 to 80 ಮಾರ್ಕ್ಸ್ ಇರುತ್ತೆ, ಕ್ಯಾರಿ ಮಾಡ್ತಾ ಹೋಗುತ್ತೆ ಒಂದೊಂದು ಸಬ್ಜೆಕ್ಟ್. ಅಂದರೆ ಹಿಸ್ಟ್ರಿ 75 to 80. ಸೊ ಇದರಲ್ಲಿ ನಿಮಗೆ ಆರ್ಟ್ ಆ್ಯಂಡ್ ಕಲ್ಚರ್ ಪಾರ್ಟಿಂದ ಮಿನಿಮಮ್ ಒಂದು ಕ್ವಶನ್ ಬರಲೇಬೇಕು ಸರ್, ದಟ್ ಈಸ್ ಡ್ಯಾಮ್ ಶ್ಯೂರ್. ಆರ್ಟ್ ಆ್ಯಂಡ್ ಕಲ್ಚರ್ ಪಾರ್ಟ್ ದಟ್ ಮೀನ್ಸ್ ಮೆಡಿವಲ್ ಮತ್ತು ಆನ್ಷಂಟಲ್ಲೇ ಬರಬೇಕು. ಈಗ ಅದು ಆನ್ಷಂಟ್ ಮೆಡಿವಲಲ್ಲಿ ಬರಬೇಕು, ಪ್ರಾಚೀನ ಮತ್ತು ಮಧ್ಯಕಾಲೀನದಿಂದ.
ಸೊ ಒಂದು ಕರ್ನಾಟಕ ತೊಗೊಳ್ಳಿ, ಮಾಡ್ರನ್ ತೊಗೊಳ್ಳಿ ಮತ್ತು ಮೆಡಿವಲ್ ಆ್ಯಂಡ್ ಆ್ಯನ್ಷಿಯಂಟ್ ತೊಗೊಳ್ಳಿ. ನಾ ರಿವರ್ಸ್ ಬಂದೆ ಈಗ ಆರ್ಡ್ರಲ್ಲಿ. ಸೊ ಎಲ್ಲ ತೊಗೊಂಡಾಗ 75 to 80. ಅದರಲ್ಲಿ ಸ್ಪೆಷಲಿ ಆ್ಯನ್ಷಿಯಂಟ್ ಆ್ಯಂಡ್ ಮೆಡಿವಲ್ ಅಂತ ಬಂದಾಗ ನಿಮ್ಗೆ ಹಾಫ್ ಆಫ್ ದ ಪಾರ್ಟ್ ಅದಕ್ಕೆ ಕೊಡ್ತಾನೆ. ಅಂದರೆ ಲೈಕ್ ಒಂದು 35 to 40 ಮಾರ್ಕ್ಸಿಗೆ ಇನ್ನೇನು ಮೋಸ ಇಲ್ಲ ಅಂತ. 35 to 40 ಎಷ್ಟು ಕ್ವಶನ್ಸ್ ಆಗ್ಬೋದು? 35. ಸೊ ಅಲ್ಲಿಗೆ ಒಂದು 15 ಮಾರ್ಕ್ಸ್ ಕ್ವಶನ್ ಅಂತ ತೊಗೊಂಡ್ರೆ ಸೊ ನಿಮಗೆ ಅಲ್ಲಿಗೆ 2 ಅಥವಾ 3 ಕ್ವಶನ್ಸ್ಗಳು ಬರ್ತಾವೆ. 3 to 4 ಮ್ಯಾಕ್ಸಿಮಮ್ 4. 10 ಮಾರ್ಕ್ಸ್ ತೊಗೊಂಡ್ರೆ 4 ಕ್ವಶನ್ಸ್, 3 to 4 ಕ್ವಶನ್. 3 to 4 ಕ್ವಶನ್ಸ್. ಅಂದರೆ ಈಗ ಪ್ರಿಲಿಮ್ಸ್ ಅಲ್ಲಿ 6 to 8, ಹೌದು, ಮೈನ್ಸ್ ಅಲ್ಲಿ ಒಂದು 3 to 4. ಹೋಲ್ ಹಿಸ್ಟ್ರಿ ಅಂತ ತೊಗೊಂಡಾಗ 75 to 80. ಮಾಡರ್ನ್ ಇಂಡಿಯಾದಿಂದ ಬರೋದು ಒಂದೇ ಕ್ವಶನ್ ಸರ್, ಒಂದೇ ಕ್ವಶನ್ ಬರುತ್ತಾ. ಓಕೆ ಓಕೆ. ಅಂಡ್ ದಟ್ ಚಾಪ್ಟರ್ ಎವ್ರಿವನ್ ನೋಸ್ ಇಟ್. ಓಕೆ, ಅದು ನಾವು ಕ್ಲಾಸಲ್ಲಿ ಹೇಳಿದೆ ಈ ಚಾಪ್ಟರ್ ಓದ್ಕೊಳ್ರೆ ಬಂದೇ ಬರುತ್ತೆ, ಫಿಕ್ಸ್ ಇದು ಅಂತ. ಯಾಕಂದ್ರೆ ನಮ್ಗೆ ಆ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇರ್ತೀವಿ. ಇನ್ನು ನಮ್ಮನ್ನು ಕೇಳ್ಬಿಟ್ಟು KPSC ಕ್ವಶನ್ ಪೇಪರ್ ರೆಡಿ ಮಾಡೋದು, ಮತ್ತೆ ಹುಡುಗರು ನೋಡ್ಬಿಟ್ಟು ಏನಪ್ಪ ಈ ಫಿಕ್ಸ್ ಅಂತ ಹೇಳ್ತಿದ್ದಾರೆ ಆ ಥರ ಅಲ್ಲ, ಅದು ಎಕ್ಸ್ಪೀರಿಯನ್ಸ್ ಮೇಲೆ. ಓಕೆ ಸರ್, ಈ ಥರ. ಮತ್ತೆ ನಮ್ಮ ಗ್ರೂಪ್ ಸಿ ಈಗ ಬೇಕಂದ್ರೆ KS ಎಕ್ಸಾಮು ಒಂದ್ಸಿನ ಬ್ಲೂ ಮೂನ್ ಬರುತ್ತೆ. ನಮ್ಮ PSI, PC, STA, FTA, PDO, ನಾನ್ ಟೆಕ್ನಿಕಲ್ ಟೆಕ್ನಿಕಲ್ ಇಂಥ ಎಕ್ಸಾಮ್ಸಲ್ಲಿ ಪ್ರಾಚೀನ ಮತ್ತು ಮಧ್ಯಯುಗೀನಂದ್ರೆ ಎಷ್ಟು ಕ್ವಶನ್ಸ್? ಸೊ ಅಪ್ ಟು 10 ವರೆಗೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. 0 to 10. 0 to 10. ಓಕೆ, ಯಾಕಂದ್ರೆ ಕರ್ನಾಟಕ ಮಾಡರ್ನ್ ನಾನು ಕನ್ಸಿಡರ್ ಮಾಡಿದ್ರೆ 0 ಅಂತ ತೊಗೊಳ್ತೀನಿ. ಓನ್ಲಿ ಎರಡೇ ಪಾರ್ಟ್ ಇದ್ರೆ 0 ಕನ್ಸಿಡರ್ ಮಾಡಲ್ಲ, 5 to 10 ಅಂದ್ಬಿಡ್ತಿದೆ. ಸೊ ಹಾಗಾಗಿ ಆನ್ಷಿಯಂಟ್ ಮಿಡಿವಲ್ ಬಂದಾಗ 0 to 10, ಯಾಕಂದ್ರೆ ಕರ್ನಾಟಕ ತೊಗೊಬೇಕಲ್ಲ ನಾವು. ಸೊ ಹಾಗಾಗಿ 10 ಕ್ವಶನ್ಸಿಗೆ ಮೋಸ ಇಲ್ಲ ಸರ್, ಇನ್ಕ್ಲೂಡಿಂಗ್ ಕರ್ನಾಟಕ. ಇನ್ಕ್ಲೂಡಿಂಗ್ ಅಲ್ಲ, ಕೆಲವೊಂದು ಟೈಮ್ ಬರೀ ಆನ್ಷಿಯಂಟ್ ಮಿಡಿವಲ್ 10 ವರೆಗೂ ಹೋಗ್ಬಿಡುತ್ತೆ. ಓಕೆ 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 ಓಕೆ. ಅಲ್ಲಿವರೆಗೂ ಹೋಗ್ಬಿಡುತ್ತೆ, ಅದಕ್ಕೆ 0 to 10. ನಾವು ನೋಡಿದ್ದೀವಲ್ಲ ಸರ್, ಗ್ರೂಪ್ ಸಿ ಗ್ರೂಪ್ ಡಿ ನಲ್ಲಿ ಈಗ ನಂದು ನಿಮ್ದು ಸಬ್ಜೆಕ್ಟ್ ನಾನು ಕಂಪೇರ್ ಮಾಡ್ಕೊಂಡ್ರೆ ಎನ್ವೈರನ್ಮೆಂಟ್ ಕ್ವಶನ್ಸ್ ಇರಲ್ಲ. ಹೌದು, ಎಲ್ಲೋ 2, 3, 4 ಕೆಲವೊಂದು ಟೈಮ್ ಹಂಗಾಗುತ್ತೆ. ಬಟ್ KS ಅಲ್ಲಿ ನಮ್ದು ಎನ್ವೈರನ್ಮೆಂಟ್ ಜಾಸ್ತಿ ಇರುತ್ತೆ, ಹೆಚ್ಚು ಕಮ್ಮಿ 16, 17 ಕ್ವಶನ್. ನೀವು ಪೇಪರ್ 2 ಅಲ್ಲಿ ಬಂದ್ಬಿಡ್ತೀರಾ. ಗ್ರೂಪ್ ಸಿ ಗ್ರೂಪ್ ಡಿ ನಲ್ಲಿ ನಾನು ಬಹಳ ಸತಿ ನೋಡಿದ್ದೀನಿ. ಈ ಸತಿ ನಾನು ಒಂದು 8-9 ಕೇಳ್ಬೋದೇನೋ. ಮೊನ್ನೆ KS 708 ಎಕ್ಸಾಮ್ ಪೋಸ್ಟ್ 3 4 ಕ್ವಶನ್ಸ್ ಕೇಳಿದ್ದೇನೆ ಎನ್ವಿರಾನ್ಮೆಂಟ್. ಹೌದು ಹೌದು. ಓಕೆ, ಸೊ ಇದು ಪ್ರಶ್ನೆಗಳು ಎಷ್ಟು ಬರ್ತವೆ ಅನ್ನೋದ್ರ ಬಗ್ಗೆ ಸರ್. ಓಕೆ, ನೆಕ್ಸ್ಟ್ ನಮ್ಮದು ಪ್ರಶ್ನೆಗಳು ಹೇಗಾಗುತ್ತೆ ಅಂದರೆ ಸರ್, ಆ ವರ್ಷ ಯಾವ ಟಾಪಿಕ್ ಇಶ್ಯೂ ಇರುತ್ತಲ್ಲ, ಅಂದರೆ ಲೈಕ್ 1 year ಒಳಗೆ ಆ ಥರನೂ ಅದ್ರ ಮೇಲೆ ಕ್ವಶನ್ಗಳು ರೈಸ್ ಮಾಡೋ ಚಾನ್ಸಸ್ಗಳು ಇರ್ತವೆ. ಲೈಕ್ ಯಾವುದೋ ಒಂದು ಕರೆಂಟ್ ಅಫೇರ್ಸ್ ಬರ್ತಾ ಇದೆ ಒಂದು ಏರಿಯಾ ಅಂದರೆ, ವೆದರ್ ಇಟ್ ಇಸ್ ಫ್ರಮ್ ಹಿಸ್ಟ್ರಿ, ವೆದರ್ ಇಟ್ ಇಸ್ ಫ್ರಮ್ ಎಕಾನಮಿ, ಜಾಗ್ರಫಿ ಅಂತ ಬಂದರೆ ಅವು ಅದ್ರ ಮೇಲೆ ಕ್ವಶನ್ಗಳು ಹೆಚ್ಚು ವೇರಿಯೇಷನ್ಸ್ ಆಗುತ್ತೆ. ಈಗ ಲಾಸ್ಟ್ ವೀಕಲ್ಲಿ ಅಂದರೆ ಈಗ ನಾವು ಸೆಕೆಂಡ್ ವೀಕಲ್ಲಿ ನಾವು ಈ ಪಾಡ್ಕಾಸ್ಟ್ ಮಾಡ್ತಿರೋದ್ರಿಂದ ಓಕೆ, ದಂಡಿ ಮಾರ್ಚ್ ನ್ಯೂಸಲ್ಲಿತ್ತು. ಹೌದು ಹೌದು ಹೌದು, ದಂಡಿ ಮಾರ್ಚ್ ನ್ಯೂಸಲ್ಲಿತ್ತು. ಹಾಗಾಗಿ ಅಲ್ಲಿಂದ ಪ್ರಶ್ನೆ ಬರ್ಬೋದು. ಹೌದು, ಈಗ 125 years ಯಾವುದಕ್ಕೊಂದಕ್ಕೆ ಆಗಿರುತ್ತೆ. ಈಗ ಎನ್ವೈರನ್ಮೆಂಟಲ್ ಸೈನ್ಸ್ ನಿಮ್ಮ ಸಬ್ಜೆಕ್ಟೇ ತೊಗೊಂಡ್ರಿ, ಈಗ ಯಾವುದೋ ಒಂದು ಸೈನ್ ಅಗ್ರಿಮೆಂಟ್ ಆಗಿರುತ್ತೆ, ಆ ಅಗ್ರಿಮೆಂಟ್ 100 years ಆಗಿರುತ್ತೆ, 50 years ಆಗಿರುತ್ತೆ, ಅದಕ್ಕೆ ಏನೊಂದು ಹೊಸ ತಂದಿರ್ತೀವಿ. ಹೌದು, ನಂಗೆ ಈಗಲೂ ನೆನಪಿದೆ, ನಾವು UPSC ಬರೀಬೇಕಂದ್ರೆ ಚಂಪಾರಣ ಸತ್ಯಾಗ್ರಹಕ್ಕೆ 100 ವರ್ಷ ಆಗಿತ್ತು. ಅದು ಕ್ವಶನ್ ಆಗಿರ್ತದೆ. ಹೌದು ಸರ್, ಲಾಸ್ಟಿಗೆ ನೋಡಿ, ಲಾಸ್ಟ್ ಇಯರ್ ಬಂದಾಗ ನಿಮಗೆ 2025 ಅಂದರೆ 100 years ಆಗುತ್ತೆ. ಇದಕ್ಕೆ ಅಂತಂದರೆ ನಮ್ಮ ಇವನ್ ಬಂದಾಗ ಯಾರು ಸಿಂಧೂರ ಲಕ್ಷ್ಮಣ, ಓಕೆ, ಬೆಳಗಾಂ ಅಧಿವೇಶನ. ಕರೆಕ್ಟ್. ಸೊ ಹಾಗಾಗಿ ನಾವು ಅದನ್ನ ಅವಾಗ ಅದು ಹಿಸ್ಟ್ರಿ ಪರ್ಸ್ಪೆಕ್ಟಿವ್ ಅಲ್ಲಿ ತಗೊಂಡ್ಬಿಡ್ತೀವಿ, ಇಷ್ಟು ಲಿಂಕ್ ಮಾಡ್ತೀವಿ. ಇನ್ 1992 ನಿಮ್ದು ಅರ್ತ್ ಸಮಿಟ್ ಆಗುತ್ತೆ ಬ್ರೆಜಿಲ್ದು. ಸೊ ಅಲ್ಲಿ 2002, 2022 ಅಲ್ಲಿಗೆ ಎಷ್ಟಾಯ್ತು, ಈಗ 20 years ಆಯಿತು. 2027ಗೆ 25 years, ನೆಕ್ಸ್ಟ್ ಇಯರ್ಗೆ. ಸೊ ಇಟ್ ವಿಲ್ ಬಿ ಅ ಕರೆಂಟ್ ಅಫೇರ್. ಸೊ ಈ ಥರ ನಾವು ಕನೆಕ್ಟ್ ಮಾಡ್ತಾ ಹೋಗ್ಬೇಕಾಗುತ್ತೆ ಸರ್. ಈಗ ತುಂಬ ಈ ಪಾಡ್ಕಾಸ್ಟ್ನ ಕೇಂದ್ರ ಭಾಗಕ್ಕೆ ಬಂದಾಗ ಸಾಕಷ್ಟು ವಿದ್ಯಾರ್ಥಿಗಳು ನಾವೊಂದು 80-20 ರೂಲ್ ಅಂತ ಹೇಳ್ಕೊಟ್ಟಿರ್ತೀವಿ ಕ್ಲಾಸಲ್ಲಿ. ಅಂದರೆ 80% ಆಫ್ ದ ಮಾರ್ಕ್ಸ್ ವಿಲ್ ಕಮ್ ಫ್ರಮ್ 20% ಆಫ್ ದ ಟಾಪಿಕ್ಸ್. ಅದನ್ನು ನಾವು ಹೈ ಈಲ್ಡಿಂಗ್ ಟಾಪಿಕ್ಸ್ ಅಂತ ಕರಿತೀವಿ. ಮೋರ್ ಎಕ್ಸ್ಪೆಕ್ಟೆಡ್ ಬರ್ನಿಂಗ್ ಟಾಪಿಕ್ಸ್, ಹೆಚ್ಚು ಪ್ರಶ್ನೆ ಬರ್ತದೆ. ಎವರ್ಗ್ರೀನ್ ಟಾಪಿಕ್ಸ್ ನಾನೇ ಎಕನಾಮಿಕ್ಸ್ ಮೇಲೆ, ಇದು ನಿಮಗೆ ಎನ್ವೈರನ್ಮೆಂಟ್ ಎವರ್ಗ್ರೀನ್, ಎಕಾನಮಿ ಇದು ಎನ್ವೈರನ್ಮೆಂಟಲ್ ಸೈನ್ಸ್. ಓಕೆ, ಪ್ರಾಚೀನ ಮತ್ತು ಮಧ್ಯಯುಗೀನ ಇತಿಹಾಸದಲ್ಲಿ ಯಾವ ಚಾಪ್ಟರ್ಸ್ನ ನಾವು ಮಸ್ಟ್ ಆ್ಯಂಡ್ ಶುಡ್ ಓದಲೇಬೇಕು? ಯಾಕಂದ್ರೆ ನಮಗೆ ಅಲ್ಲಿ ವಾಸ್ಟ್ ಸಬ್ಜೆಕ್ಟ್ ಆಗಿದೆ. ಹೌದು, ಇದು ತುಂಬ ಜನ ಕ್ವಶನ್ ಕೇಳ್ತಾರೆ ಸರ್. ಇದರಲ್ಲಿ ಕೆಲವೊಂದು ಚಾಪ್ಟರ್ಗಳಿದೆ. ನಾನು ಈಗ ಒಂದು 10 years ನಾನು ಏನು 9.5 years ಆಯ್ತು ನಾನು ಕ್ಲಾಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಐ ಥಿಂಕ್ ಮೋರ್ ದೆನ್ 9.5 years ಆಯಿತು. ನನ್ನ ಎಕ್ಸ್ಪೀರಿಯನ್ಸ್ ಮತ್ತು ಅವ್ನು ಕ್ವಶನ್ ಪೇಪರ್ಸ್ ನೋಡೋದಾದರೆ, ಸೊ ಇದು ಕೆಲವೊಂದು ಚಾಪ್ಟರ್ಗಳು ಇನ್ಕ್ಲೂಡ್ ನಾನು UPSC ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ, ನಾಟ್ ಓನ್ಲಿ KPSC. ಯಾಕಂದ್ರೆ ನಮ್ಮ ಹುಡುಗರಿಗೆ ಬರೀ KPSC ಕನ್ನಡ ಮೀಡಿಯಂ ಅನ್ನೋದು ಬೇಡ. ಲೆಟ್ಸ್ ಟೇಕ್ ಇಟ್ ಟು ದ UPSC ಲೆವೆಲ್, ಸೆಂಟ್ರಲ್ ಗೌರ್ಮೆಂಟ್ ಲೆವೆಲ್. ಸೊ ಅಲ್ಲಿಂದ ತೊಗೊಂಡ್ಬೋಣ KPSC ಲೆವೆಲ್. ಸೊ ನಾವು ನೋಡೋದಾದ್ರೆ ಒಂದು ನಮಗೆ 8 ಚಾಪ್ಟರ್ಸ್ ಬರ್ತಾ ಹೋಗುತ್ತೆ ಆನ್ಷಿಯಂಟ್ ಇಂಡಿಯಾದಲ್ಲಿ. ನಾವು ಸಗ್ರಿಗೇಟ್ ಮಾಡೋದು 8 ಚಾಪ್ಟರ್ಸ್ ಅಂತೇಳಿ. ಓಕೆ ಸರ್, ಮೆಡಿವಲ್ ಇಂಡಿಯಾದಲ್ಲಿ 8 ಚಾಪ್ಟರ್ಸ್ ಬರ್ತಾ ಹೋಗುತ್ತೆ ನಾವು ಮಾಡ್ಕೊಂಡಿರುವಂಥದ್ದು. ಏನ್ಷಿಯಂಟಲ್ಲಿ 8, ಮೆಡಿವಲ್ 8, ಟೋಟಲ್ 16 ಚಾಪ್ಟರ್ಸ್ ಆರ್ ದೇರ್ ಇನ್ ಫಾರ್ ಆನ್ಷಿಯಂಟ್ ಆ್ಯಂಡ್ ಮೆಡಿವಲ್. ಸೊ ಫಸ್ಟ್ ಆನ್ಷಿಯಂಟಲ್ಲಿ ಬಂದಾಗ ಯಾವ ಚಾಪ್ಟರ್ಗಳು ಇಂಪಾರ್ಟೆಂಟ್ ಆಗುತ್ತೆ, ವೈ ದೇ ಆರ್ ಸೋ ಇಂಪಾರ್ಟೆಂಟ್, ಹೈಯೆಸ್ಟ್ ಕ್ವಶನ್ಸ್ ಬರುವಂಥದ್ದು. ಸೊ ಈ ನಿಮಗೆ ಮೌರ್ಯನ್ ಎಂಪೈರ್ ಅಂತ ಅಥವಾ ಅಶೋಕ ಅಂತ ಏನು ಕರಿತೀವಿ, ಆ ಚಾಪ್ಟರ್ನ
ಅದು ಮೌರ್ಯನ್ ಎಂಪೈರ್. ಮೌರ್ಯನ್ ಎಂಪೈರ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಅದಾದಮೇಲೆ ಪೋಸ್ಟ್ ಮೌರ್ಯನ್ ಪೀರಿಯಡ್ ಅಂತ ಕರಿತೀವಿ, ಅಥವಾ ಮೌರ್ಯನ್ಗಿಂತ ಮುಂಚೆ ಒಂದು ಚಾಪ್ಟರ್ ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಯಾವುದು ಬುದ್ಧಿಸಮ್ ಆ್ಯಂಡ್ ಜೈನಿಸಮ್ ಅಂದರೆ ನಿಮಗೆ ಪೋಸ್ಟ್ ವೇದಿಕ್ ಪೀರಿಯಡ್ ಅಂತ ಕರಿತೀವಿ ಅದನ್ನ. ಅಂದರೆ ವೈದಿಕ ಕಾಲದ ನಂತರ ಬರುವಂಥ ಕಾಲಘಟ್ಟ, ಅಂದರೆ ಪೂರ್ವ ಮೌರ್ಯ ಯುಗ ಅಂತ ಕರಿತೀವಿ, ಪ್ರೀ ಮೌರ್ಯನ್ ಪೀರಿಯಡ್ ಅಂತ. ಇದರಲ್ಲಿ ನಮಗೆ ಬುದ್ಧಿಸಮ್, ಜೈನಿಸಮ್ ಎಲ್ಲ ಹೊಸ ಧರ್ಮಗಳು ಅಥವಾ ಹೊಸ ಮತಗಳ ಕಾಲ ಅಂತ ಕರಿತೀವಿ, ಅಥವಾ ಮಹಾಜನಪದಗಳ ಕಾಲ ಅಂತ. ಈ ಚಾಪ್ಟರ್, ಇದೊಂದು ಚಾಪ್ಟರ್. ಇದಾದ್ಮೇಲೆ ಮೌರ್ಯನ್ ಪೀರಿಯಡ್. ದೀಸ್ ಟು ಆರ್ ವೆರಿ ಇಂಪಾರ್ಟೆಂಟ್ ಆಯ್ತಾ ಸರ್. ಇದಾದ್ಮೇಲೆ ಪೋಸ್ಟ್ ಮೌರ್ಯನ್ ಪೀರಿಯಡ್ ಅಂತ ಒಂದು ಚಾಪ್ಟರ್ ಇದೆ. ಓಕೆ, ಅಂದರೆ ಕನಿಷ್ಕ ಎಲ್ಲ ಬರ್ತಾ ಹೋಗ್ತಾರೆ, ನಿಮ್ಗೆ ಗೊತ್ತಿದೆ ಕನಿಷ್ಕ ಈಸ್ ಅ ಪ್ರಾಮಿನೆಂಟ್ ಫೆಲೋ ಅಥವಾ ಇಂಪಾರ್ಟೆಂಟ್ ಫೆಲೋ. ಸೊ ಆ ಚಾಪ್ಟರ್ ಓಕೆ, ಅದೊಂದು ಪಾರ್ಟ್ ಬರ್ತಾ ಹೋಗುತ್ತೆ. ಸೊ ಅದಾದ್ಮೇಲೆ ನಿಮಗೆ ಇಂಪಾರ್ಟೆಂಟ್ ಯಾವ್ದು, ಗುಪ್ತಾ ಸ್ವಲ್ಪ ಓಕೆ, ಅಲ್ಪ ಸ್ವಲ್ಪ ಗುಪ್ತಾಸ್, ಸರಿನಾ ಸರ್. ಸೊ ದಟ್ಸ್ ಇಟ್. ಇಷ್ಟೇ ಚಾಪ್ಟರ್ಗಳು ಆನ್ಷಿಯಂಟ್ ಇಂಡಿಯಾದಿಂದ. ಈಗ ಮೌರ್ಯನ್ ಎಂಪೈರ್ ಅಶೋಕ ಭಾಳ ಇಂಪಾರ್ಟೆಂಟ್. ಅಶೋಕ್ ಅದು ಬರೋಣ, ಅದನ್ನ ನಾನು ಹೇಳ್ತೀನಿ ಅದರಲ್ಲಿ ಯಾವ ಇಂಪಾರ್ಟೆಂಟ್, ಮೌರ್ಯದಲ್ಲಿ ಏನು ಕೇಳ್ತಾರೆ ಅಂತ. ಆಮೇಲೆ ವಿ ಲುಕ್ ಇನ್ ಟು ದೋಸ್ ಥಿಂಗ್ಸ್. ಸೊ ಇದಾದ್ಮೇಲೆ ಮಿಡಿವಲ್ ಇಂಡಿಯಾಗೆ ಬಂದಾಗ, ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ ಬಂದಾಗ ನಮಗೆ ಇಲ್ಲಿ 3 ಚಾಪ್ಟರ್ಗಳು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತವೆ ಎಕ್ಸಾಮ್ಸಲ್ಲಿ. ಒಂದು ಬಂದ್ಬಿಟ್ಟು ಡೆಲ್ಲಿ ಸಲ್ತನಟ್, ದೆಹಲಿ ಸುಲ್ತಾನರು ಅಂತ ಕರಿತೀವಿ. ಸೊ ಅದಾದ್ಮೇಲೆ ಬರೋದು ಭಕ್ತಿ ಮೂಮೆಂಟ್, ಭಕ್ತಿ ಆ್ಯಂಡ್ ಸೂಫಿ ಮೂಮೆಂಟ್. ಸೊ ನೆಕ್ಸ್ಟ್ ಬರುವಂಥದ್ದು ಯಾವುದಂದ್ರೆ ಮುಘಲ್ ಎಂಪೈರ್, ಮುಘಲ್ ಸಾಮ್ರಾಜ್ಯ. ಸೊ ಈ 3 ಚಾಪ್ಟರ್ಗಳು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾ ಹೋಗ್ತಾರೆ ಎಕ್ಸಾಮ್ಸಲ್ಲಿ ಸರ್. ಈಗ ಬರ್ತಾ ಹೋಗ್ತೀನಿ ಯಾವ ಚಾಪ್ಟರ್ ಏನು ಓದಬೇಕು. ಸುಮ್ಮನೆ ಬಂದ್ವಿ ಓಕೆ ಚಾಪ್ಟರ್ ಓದ್ಕೊಳ್ಳಿ ಅಂದ್ವಿ, ಓದ್ವಿ, ಯಾಕೆ ಅದನ್ನೇ ಕೇಳ್ತಾನೆ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ನಾನು ಫಸ್ಟ್ ಬರೋರಿಗೆ ಬುದ್ಧಿಸಮ್ ನಿಮಗೆಲ್ಲ ಗೊತ್ತು. ಬುದ್ಧಿಸಮ್ ಇಸ್ ಎ ಎವರ್ಗ್ರೀನ್ ಟಾಪಿಕ್. ಬುದ್ಧಿಸಮ್, ಜೈನಿಸಮ್ ಆ್ಯಂಡ್ ಅಜೀವಿಕಾ, ಚಾರ್ವಾಕ, ದೀಸ್ ಥಿಂಗ್ಸ್. ಅಲ್ಲಿ ನಾವು ಆ ರಿಲಿಜಿಯನ್ ಪಾರ್ಟ್ನ ನೋಡ್ಕೊಳ್ತಾ ಹೋಗ್ತೀವಿ. ಅಂದರೆ ಬುದ್ಧನ ಬಗ್ಗೆ ಒಂದಿಷ್ಟು ಪಾರ್ಟ್ಗಳನ್ನು ನೋಡ್ಕೊಳ್ತಾ ಹೋಗ್ತೀವಿ. ಅವನ ಒಂದಿಷ್ಟು ಅಷ್ಟಾಂಗ ಮಾರ್ಗಗಳು, ಅವನ ಒಂದಿಷ್ಟು ಅವನು ತೆಗೆದುಕೊಂಡಂಥ ಒಂದಿಷ್ಟು ಅವನ ಫಿಲಾಸಫಿಗಳಿರ್ಬೋದು, ಜೈನಿಸಮ್ ಫಿಲಾಸಫಿ ಇರ್ಬೋದು. ಮುಂಚೆ ಏನು ಮಾಡ್ತಾ ಇದ್ವಿ, ಬುದ್ಧಿಸಮ್ ಅಂತ ಬುದ್ಧ ಈ ಇಯರಲ್ಲಿ ಹುಟ್ಟಿದ, ಈ ಇಯರ್ ತೀರ್ಕೊಂಡ, ಅದು ನಮಗೆ ಗೊತ್ತಿರುವಂಥದ್ದು. ಆ ಪಾರ್ಟ್ ಬಿಟ್ಬಿಟ್ಟು ಏನೀಗ ಇನ್ನು ಲುಕ್ ಇನ್ ಟು ದ ಕ್ವಶನ್ ಪೇಪರ್, ಫಿಲಾಸಫಿ ಪಾರ್ಟಿಗೆ ತುಂಬ ಹೋಗ್ತೀಯ. ಇದು ಒಂದು ಮೀನಿಂಗ್ ಏನಿದ್ರದು, ಒಳಾರ್ಥಗಳಿಗೆ ತುಂಬ ಹೋಗ್ತೇವೆ. ಅದಕ್ಕೆ ಹುಡುಗರಿಗೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ. ಅದು ಟು ಬಿ ಫ್ರ್ಯಾಂಕ್ ಆ ಕೋರ್ ಏರಿಯಾ ನಾವು ಇಟ್ಕೊಬೇಕು. ಆ ಫಿಲಾಸಫಿಗಳನ್ನು, ಅನೇಕಾಂತವಾದ ಫಾರ್ ಎಕ್ಸಾಂಪಲ್ ಬರ್ತಾ ಹೋಗುತ್ತೆ ಜೈನಿಸಮಲ್ಲಿ. ಅನೇಕಾಂತವಾದ ಕೇಳಿರೋದು, ಅನೇಕಾಂತವಾದ ಅಂದರೆ ಏನು. ಓಕೆ, ಜೈನಿಸಮ್ ಅಂತ ಬಂದಾಗ, ಜೈನಿಸಮ್ ಅಂದರೆ ಓಕೆ ಮಹಾವೀರ ಬಂದರು, ನಮಗೆ ಶ್ವೇತಾಂಬರ, ದಿಗಂಬರ, ದಟ್ ಮಚ್ ಓನ್ಲಿ ವಿ ನೋ. ಅದ್ರ ಮತ್ತೆ ಸಬ್ಸೆಟ್ಸ್ ಇದ್ದಾವೆ, ಅದು ಸಬ್ಸೆಟ್ಸ್ ಬರ್ತಾ ಹೋಗ್ತವೆ. ಸ್ಥಾವಿರವಾದಿ ತುಂಬ ಬರ್ತಾ ಹೋಗ್ತವೆ, ಅದರಲ್ಲಿ ಸ್ಥಾವಿರವಾದಿಗಳು ಅಂತ ಬರ್ತಾ ಹೋಗ್ತಾರೆ. ಈ ಥರ ತುಂಬ ಚೈತ್ಯವಾಸಿಗಳು, ಸೊ ದೇರವಾಸಿ, ಇದೆಲ್ಲ ಕೆಲವೊಂದು ವರ್ಡ್ಸ್ಗಳಿದ್ದಾವೆ. ಸೊ ವೈ ದೇ ಆರ್ ಆಸ್ಕಿಂಗ್ ಆನ್ ಆಲ್ ದೀಸ್ ಥಿಂಗ್ಸ್, ಬಿಕಾಸ್ ಈಗ ಬುದ್ಧಿಸಮ್ ಜೈನಿಸಮ್ ತುಂಬ ಕೇಳ್ತೇನೆ. ಯಾಕೆ ಅಂತಂದರೆ ತುಂಬ ನಮಗೆ ಅವ್ರದ್ದು ಸ್ಟ್ಯಾಚ್ಯೂಗಳೆಲ್ಲ ಸಿಗ್ತಾ ಇದೆ. ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ ಲಾಸ್ಟ್ ಇಯರ್ ಕರ್ನಾಟಕದಲ್ಲಿ ಓಟಿವ್ ಸ್ತೂಪ ಸಿಕ್ಕಿದೆ ರಾಜಘಟ್ಟದಲ್ಲಿ. ಸೊ ದಟ್ ಮೀನ್ಸ್ ಇಟ್ ಬಿಲಾಂಗ್ಸ್ ಟು ಬುದ್ಧಿಸಮ್, ಓಟಿವ್ ಸ್ತೂಪ. ಅಂದ್ರೆ ಬುದ್ಧಿಸಮ್ ಅವ್ನು ಕ್ವಶನ್ ಮಾಡ್ಬೇಕು ನಮಗೆ. 100%. ರಾಜಘಟ್ಟ ಇಸ್ ವೆರಿ ಇಂಪಾರ್ಟೆಂಟ್. ಕೈಲ್ಯ ಗುಹೆಗಳು ಇದು ಮಾಗಡಿ ಹತ್ರ. ರಾಜಘಟ್ಟ ಇಸ್ ನಾಟ್ ವೆರಿ ಫಾರ್ ಅವೇ, ನಂದಿ ಹಿಲ್ಸ್ ಹತ್ರ ಇದೆ ಅದು. ನಾನು ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ ಅದನ್ನ, ಓಟಿ ಸ್ತೂಪಗಳು ಮೊನ್ನೆ ಸಿಕ್ಕಿದೆ. ಅದು ಲಾಸ್ಟ್ 1 year ಆಯಿತು, 1 year ಆಗಿಲ್ಲ ಸಿಕ್ಬಿಟ್ಟು. ಕರೆಂಟ್ ಅಫೇರ್ಸ್ನ ಹಿಂಗೆ ಅವಾಗ ಓಕೆ ಇದು ಕ್ವಶನ್ ಆಗ್ತಾ ಇದೆ. ಜೈನಿಸಮ್ ಮೇಲೆ ಎಲ್ಲೋ ಒಂದು ಕಡೆ ಒಂದು ವ್ಯಾಂಡಲೈಸ್ ಮಾಡ್ತಾರೆ ಯಾವುದೊಂದು ಮೂರ್ತಿನ, ಸಮಥಿಂಗ್ ಏನೊಂದು ಆಗುತ್ತೆ, ಅದ್ರ ಮೇಲೆ ಕ್ವಶನ್ಸ್ಗಳು ಆಗ್ಬೋದಲ್ಲ. ಓಕೆ, ಈ ಮೂರ್ತಿಗಳ ರಚನೆ ಮೇಲೆ ಕೇಳ್ತಾ ಹೋಗ್ಬೋದು. ಸೊ ಈ ಥರ ಒಂದು ಅದರಲ್ಲಿ ಆ ಪಾರ್ಟ್ ಬರ್ತದೆ. ಅಂದರೆ ನಿಮಗೆ ಫಿಲಾಸಫಿಕಲ್ ಪಾರ್ಟ್ ಯಾವುದೇ ರಿಲಿಜನ್ ಇರಲಿ, ಫಿಲಾಸಫಿಕಲ್ ಪಾರ್ಟ್ನ ಜಾಸ್ತಿ ಟಾರ್ಗೆಟ್ ಮಾಡ್ತೀವಿ. ಬಿಕಾಸ್ ನಮಗೆಲ್ಲರಿಗೂ ಗೊತ್ತು ಬುದ್ಧ ಹುಟ್ಟಿದ್ದು ತೀರ್ಕೊಂಡಿದ್ದು, ಎಲ್ಲಿ ಹುಟ್ಟಿದ ಎಲ್ಲಿ ತೀರ್ಕೊಂಡ, ಬಟ್ ಅವನ ಫಿಲಾಸಫಿ ಹೇಗೆ ಇಂಪ್ಯಾಕ್ಟ್ ಮಾಡ್ತಿದೆ ಇನ್ ದಿಸ್ ಸೊಸೈಟಿ, ಮತ್ತು ಹೌ ಇಟ್ ಇಸ್ ರೆಲೆವೆಂಟ್ ಟು ಪ್ರೆಸೆಂಟ್. ಹೌದು, ಅದು ನಮಗೆ ಎಥಿಕ್ಸ್ ಪೇಪರಲ್ಲಿ ಬಂದೇ ಬರುತ್ತದೆ. ಇಂಟರ್ಲಿಂಕ್ ಮಾಡ್ತೀವಿ ನಾವು ಅದನ್ನ. ಆ್ಯಂಡ್ ನಾನು ಮಾಡ್ತೀನಿ, ಎಸ್ಪೆಷಲಿ ಕ್ಲಾಸಲ್ಲಿ ಮಾಡ್ತೀನಿ. ನಾನು ಕ್ಲಾಸಲ್ಲಿ ಡೈರೆಕ್ಟಾಗಿ ಹೇಳ್ತೀನಿ, ಬುದ್ಧಿಸಮ್ ಅಂದರೆ ನೀವು ಬುದ್ಧ ಬಂದ ಹೋದನೋ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಐ ವಿಲ್ ಟೀಚ್ ಓನ್ಲಿ ದ ಫಿಲಾಸಫಿಕಲ್ ಪಾರ್ಟ್ ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಓಕೆ, ಸೊ ಅದಾಯ್ತು ಸರ್. ನೆಕ್ಸ್ಟ್ ವಿಲ್ ಕಮ್ ಟು ದ ಮೌರ್ಯನ್ ಎಂಪೈರ್ ಸರ್. ಸೊ ಮೌರ್ಯನ್ ಎಂಪೈರ್ ಯಾಕಂದರೆ ದಿಸ್ ಇಸ್ ದ ಫಸ್ಟ್ ಬಿಗ್ಗೆಸ್ಟ್ ಎಂಪೈರ್, ದ ವಾಸ್ಟ್ ಎಂಪೈರ್ ಆಫ್ ದಿಸ್ ಕಂಟ್ರಿ. ಆ್ಯಂಡ್ ವೆನ್ ಯು ಲುಕ್ ಇನ್ ಟು ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಫ್ ದ UPSC ಆರ್ KPSC, ತುಂಬ ಕ್ವಶನ್ಸ್ಗಳು ಇಲ್ಲಿಂದ ಬರ್ತಾ ಇದೆ, ತುಂಬ ಬರ್ತಾ ಇದೆ. ಯಾಕಂದ್ರೆ ಅತಿ ದೊಡ್ಡ ಸಾಮ್ರಾಜ್ಯ ಒಂದು. ಬಿಕಾಸ್ ಮತ್ತೊಂದು ಇದರಲ್ಲಿ ಬುಕ್ಸ್ಗಳ ಮೇಲೆ ಕೇಳ್ತಾ ಹೋಗ್ತದೆ. ಅಂದರೆ ಯಾವ ಬುಕ್ಸ್ಗಳು, ಯುದ್ಧಗಳ ಬಗ್ಗೆ ಕೇಳ್ತಾ ಇಲ್ಲ. ಹಿಸ್ಟ್ರಿ ಅಂದರೆ ಏನು ತಿಳ್ಕೊಂಡ್ಯಾರು ಹುಡುಗರು ಅಂತಂದರೆ, ಇಬ್ರು ರಾಜ ನರ್ಮದ ಯುದ್ಧ ಆಯಿತು, ಇವ್ನಿಗೆ ಸೋತ ಇವ್ನು ಗೆದ್ದ, ಅದು ಇಷ್ಟು. ದಟ್ ಈಸ್ ನಾಟ್ ಎ ಹಿಸ್ಟ್ರಿ ಆ್ಯಕ್ಚುಲಿ. ಹಿಸ್ಟ್ರಿ ಇಸ್ ಸಮಥಿಂಗ್, ಅದು ಹಿಂಗೆ ಇಂಪ್ಯಾಕ್ಟ್ ಮಾಡ್ತಾ ಹೋಯ್ತು ಸೊಸೈಟಿ ಮೇಲೆ. ಒಂದು ಯುದ್ಧ ಆಗಿದೆ ಅಥವಾ ಒಬ್ಬ ರಾಜ ಬನ್ನಿ ಅಧಿಕಾರಕ್ಕೆ, ಅವ್ನ ರೂಲ್ ಹೇಗೆ ಇಂಪ್ಯಾಕ್ಟ್ ಮಾಡ್ತು ಸೊಸೈಟಿ ಮೇಲೆ, ರಿಲಿಜನ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತು, ಟ್ರೇಡ್ ಆ್ಯಂಡ್ ಎಕಾನಮಿ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತು, ದಟ್ ಪಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಕ್ವಶನ್ ಪೇಪರ್ ನೋಡಿ ಸರ್, ಎಲ್ಲ ಯುದ್ಧಗಳನ್ನು ಕೇಳೋದಿಲ್ಲ,
ಯಾವ ವರ್ಷ ನಡೀತು, ಹೇಗೆ ನಡೀತು ಅಂತ ನೀವು ನೋಡಿ. ಬಟ್ ಎಲ್ಲರೂ ಅದನ್ನೇ ಸರ್ ಈ ಯುದ್ಧ ಆಯ್ತಂತೆ, ಆ ಯುದ್ಧ, ನಾವು ಯುದ್ಧಗಳ ಬಗ್ಗೆ ತಲೆಗೆಡ್ಸ್ಕೊಂಬಿಡಿ. ರಾಜ ಈಸ್ ನಾಟ್ ಕಿಂಗ್ ಇಂಪಾರ್ಟೆಂಟ್, ಜನರ ಮೇಲೆ ಹೇಗೆ ಇದು ಇಂಪ್ಯಾಕ್ಟ್ ಮಾಡ್ತು ಅದನ್ನ ಈಗ KPSC ಆಗಲಿ UPSC ಕ್ವಶನ್ ಮಾಡ್ತೀಯ, ನಾವು ಅದನ್ನ ಅರ್ಥ ಮಾಡ್ಬೋದು ಯಾವ ಆ್ಯಂಗಲಲ್ಲಿ ಕೇಳ್ತೀಯ ಅಂತೇಳಿ. ಸೊ ಇಲ್ಲಿ ಬಂದು ನೋಡಿದ ನಮಗೆ ಇನ್ಸ್ಕ್ರಿಪ್ಷನ್ಸ್ ಕೇಳ್ತೀಯ, ಅಶೋಕನ ಇನ್ಸ್ಕ್ರಿಪ್ಷನ್ಸ್ ಮೇಲೆ ಕೇಳ್ತೀಯ, ಓಕೆನಾ ಸರ್. ಅದು ಅಡ್ಮಿನಿಸ್ಟ್ರೇಷನ್ ಮೇಲೆ ಕೇಳ್ತೀಯ, ಅಡ್ಮಿನಿಸ್ಟ್ರೇಷನ್ ಮೇಲೆ. ಯಾಕೆ ಅಂತಂದರೆ ಅವತ್ತಿನ ಅಡ್ಮಿನಿಸ್ಟ್ರೇಷನ್ ಇವತ್ತಿನ ಅಡ್ಮಿನಿಸ್ಟ್ರೇಷನ್ ಎಷ್ಟು ಚೇಂಜಸ್ ಇದೆ, ಸಿಮಿಲಾರಿಟೀಸ್ ಏನಿದೆ. ನಾವು ಏನನ್ನ ಅಲ್ಲಿರೋಂಥ ಪಾಸಿಟಿವ್ ಪಾಯಿಂಟ್ನ ಯಾಕೆ ಅದನ್ನು ಕೇಳ್ತೇನೆ, ನೀವೊಬ್ಬ ಅಡ್ಮಿನಿಸ್ಟ್ರೇಟರ್ ಆಗಿ ನಾಳೆ ಅಲ್ಲಿರುವಂಥ ಒಳ್ಳೆ ಪಾಯಿಂಟ್ಗಳು ನೀನು ಹೇಗೆ ಇಂಪ್ಲಿಮೆಂಟ್ ಮಾಡ್ತೀಯ, ಇದಕ್ಕೆ ಇದು ತೊಗೊಂಡ್ಬರ್ತೀಯ ಇವತ್ತು, ಆ ಕಾರಣಕ್ಕೋಸ್ಕರ ನಮಗೆ ಕೇಳ್ತೀಯ ನನ್ನ ಎಕ್ಸಾಮ್ಸಲ್ಲಿ, ಓಕೆನಾ ಸರ್. ಬುಕ್ಸ್ಗಳು ಅರ್ಥಶಾಸ್ತ್ರ, ಈ ವರ್ಷ ಅರ್ಥಶಾಸ್ತ್ರ ಮೇಲೆ ಕ್ವಶನ್ ಆಗ್ಬೋದು. ಯಾಕಾಗ್ಬೋದು ಅಂತಂದರೆ ದೇಸ್ ಎ ಕಾನ್ಫ್ಲಿಕ್ಟ್ ಈಸ್ ಗೋಯಿಂಗ್ ಆನ್ ವರ್ಲ್ಡ್ ವೈಡ್. ನಿಮ್ಗೆ ಗೊತ್ತಿದೆ ಇರಾನ್ಗಳಲ್ಲಿ ಯುದ್ಧ ಆಗ್ತಿದೆ, ಸೋ ಮೆನಿ ಥಿಂಗ್ಸ್. ನಮಗೆ ಅರ್ಥಶಾಸ್ತ್ರ ಡಿಪ್ಲೊಮಸಿ ಬಗ್ಗೆ ಮಾಹಿತಿ ಕೊಡ್ತಾ ಹೋಗುತ್ತೆ. ಓಕೆ, ಮಂಡಲ ಥಿಯರಿ ಅಂತ ಕರಿತೀವಿ. ಮಂಡಲ ಥಿಯರಿ ಇಸ್ ಅಬೌಟ್ ಡಿಪ್ಲೊಮಸಿ ಓನ್ಲಿ. ಮಂಡಲ ಸಿದ್ಧಾಂತ ವಿಜಿಗುಷು ಅಂತ ಬರ್ತಾ ಹೋಗ್ತಾನೆ, ಅಂಬಿಷಿಯಸ್ ಕಿಂಗ್ ವಿಜಿಗುಷು ಅಂತ ಕರೀತಾನೆ. ಸೊ ಆಬ್ವಿಯಸ್ಲಿ ಅವ್ನು ಕೇಳಲೇಬೇಕಲ್ಲ. ಈಗ ನಾವೀಗ ಡಿಪ್ಲೊಮಸಿ ವರ್ಕ್ ಆಗ್ತಿದೆ ಈಗ. ಸೊ ಅಂದರೆ ಮುಂಚೆ ಅವ್ನು ಬರೆದಿಟ್ಟು ಹೋಗಿದ್ದಾರೆ, ಆದ್ರೆ ಅದನ್ನೇ ಕೇಳಬೇಕು ಅವನು. ಮತ್ತು ಕೌಟಿಲ್ಯನ ಅರ್ಥಶಾಸ್ತ್ರದ ಬಗ್ಗೆ ಮಲ್ಟಿಪಲ್ ಕ್ವಶನ್ಸ್. ನಾವು ಬರೀ ಈ ಮುಂಚೆ ಹೇಗೆ ಓದ್ತೀವಿ ಅದು ಕರೆಕ್ಟ್ ಸರ್. ಮುಂಚೆ ಕೌಟಿಲ್ಯ ಅರ್ಥಶಾಸ್ತ್ರ ಇಷ್ಟೇ ಓದ್ತಾ ಇದ್ವಿ. ಈಗ ಅವ್ನು ಎಲ್ಲರಿಗೂ ಗೊತ್ತಿದೆ ಕೌಟಿಲ್ಯ ರೋಟ್ ಅರ್ಥಶಾಸ್ತ್ರ ಅಂತ. ಬಟ್ ಅದ್ರೊಳಗೆ ಅವ್ನು ಏನು ಬರ್ದಿದೆ ಈಗ ಅದನ್ನು ಕೇಳ್ತೀಯಾರೀಗ. ಈ ಸಪ್ತಾಂಗ ಥಿಯರಿ, ಹೌ ಇಟ್ ಈಸ್ ರಿಲೆವೆಂಟ್ ಟು ಟುಡೇಸ್ ಸೊಸೈಟಿ, ಟುಡೇಸ್ ಅಡ್ಮಿನಿಸ್ಟ್ರೇಟರ್, ಚಾಣಕ್ಯ ನೀತಿ. ಸೊ ಈ ಥರ. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್. ಈಗ UCC ತರಬೇಕು ಅಂತ ಇದೆ ಸರ್ಕಾರ ಅಂತ, ಅದ್ರ ಮೇಲೆ ಡಿಸ್ಕಷನ್ ನಡೀತಾ ಇದೆ. ಸೊ ಅಲ್ಲಿ ನಾವು ಈಗ ದಯಾಭಾಗ ಸಿಸ್ಟಮ್ ಓದೋಕ್ಕಿಂತ ಮುಂಚೆ ಅರ್ಥಶಾಸ್ತ್ರದಿಂದ ಮೆನ್ಷನ್ ಮಾಡಿದಾರ ಪ್ರಾಪರ್ಟಿ ರೈಟ್ಸ್ ಬಗ್ಗೆ. ಎಸ್, ಹಿ ಹ್ಯಾಸ್ ಮೆನ್ಷನ್ ಪ್ರಾಪರ್ಟಿ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ, ಶಿಫ್ಟ್ ಆಗುತ್ತೆ, ಮಗಳಿಗಾಗುತ್ತೋ ಮಗನಿಗಾಗುತ್ತೋ. ಸೊ ದಟ್ ಮೀನ್ಸ್ ಹಿಸ್ಟ್ರಿ ಇಸ್ ರಿಲೆವೆಂಟ್ ಟು ಟುಡೇ ಸೊಸೈಟಿ. ಇವತ್ತು ರಿಲೆವೆಂಟ್, ಅದನ್ನ ಎಕ್ಸಾಮ್ಸ್ ಕೇಳ್ತೀಯ. ಆರ್ಟ್ ಆ್ಯಂಡ್ ಕಲ್ಚರ್ ಯಾಕಂದ್ರೆ ಅಶೋಕ ವಾಸ್ ದ ಫಸ್ಟ್ ಕಿಂಗ್ ಟು ಕಮ್ ಅಪ್ ವಿತ್ ದ ಕೇವ್ಸ್. ಹಿ ವಾಸ್ ದ ಫಸ್ಟ್ ಇಂಡಿಯನ್ ಪರ್ಸನ್ ಟು ಬಿಲ್ಡ್ ಎ ಕೇವ್ಸ್. ಆರ್ಟ್ ಆ್ಯಂಡ್ ಕಲ್ಚರ್ ಕೇಳಲೇಬೇಕಲ್ವಾ, ಅವ್ರ ಕಾಂಟ್ರಿಬ್ಯೂಷನ್ಸ್ ಏನಿದೆ ಅಂತೇಳಿ. ಸರಿನಾ ಸರ್. ಅಶೋಕನ ಮೇಲೆ ಯಾಕೆ ಕೇಳ್ತಾರೆ ಮತ್ತೊಂದು, ಅಶೋಕ ವೈ ಸೋ ಇಂಪಾರ್ಟೆಂಟ್. ಎಲ್ಲರೂ ಕಳಿಂಗ ಯುದ್ಧ. ಇಟ್ಸ್ ನಾಟ್ ಲೈಕ್ ದಟ್. ಹಿ ಕೇಮ್ ವಿತ್ ಹಿಸ್ ಓನ್ ಧರ್ಮ ತಗೊಂಡ್ಬರ್ತಾನೆ. ಅದರಿಂದ ಏನು ಚೇಂಜಸ್ ಆಯ್ತು ಸೊಸೈಟಿಯಲ್ಲಿ ನಿಮ್ಗೆ ಹೇಳಿದೆ. ಈಗ ರೀಸೆಂಟ್ ಮೊನ್ನೆ ಐ ಥಿಂಕ್ ಒಂದು 2-3 ನಿಮಿಷ ಮುಂಚೆ ಹೇಳ್ತಾ ಇದ್ದೆ, ಮೇನ್ಸ್ ಒಳಗೆ ಕ್ವಶನ್ ಕೇಳಿದೆ. ಇವನ್ ಇಟ್ ಈಸ್ ನಾಟ್ ದೇರ್ ಇನ್ ಯುವರ್ ಸಿಲೆಬಸ್. ಸೆಕೆಂಡ್ PUC ಬುಕ್ಕಿಂದ ತೆಗೆದುಬಿಟ್ಟು ಹಿಂಗೆ ಹಾಕಿದ್ದಾರೆ ಕ್ವಶನ್ ಅಂತ. ಅಂದರೆ ಏನು ಚೇಂಜಸ್ ತಂದ ಧಮ್ಮದಿಂದ, ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ಇನ್ ದಿ ಸೊಸೈಟಿ, ಆ ಥರ ಕ್ವಶನ್ಗಳು ಬರ್ತಿದೆ. ಈ ವಾರ್ಗಳೆಲ್ಲ ಹೋಗ್ಬಿಡ್ತು ಈಗ ಯುದ್ಧಗಳು. ಇದು ಮೌರ್ಯನ್ ಎಂಪೈರ್ ಸರ್. ಇದಾದ್ಮೇಲೆ ಬರ್ತೀವಿ ಪೋಸ್ಟ್ ಮೌರ್ಯನ್ ಪೀರಿಯಡ್ ಅಂತ ಇದೆ. ಅದಕ್ಕೆ ಅಲ್ಲಿ ಕನಿಷ್ಕ ಎಲ್ಲ ಬರ್ತಾರೆ. ಅಲ್ಲಿ ಬುಕ್ಸ್ನ ಕೇಳ್ತಾರೆ. ಯಾಕೆ ಕನಿಷ್ಕ ಪೀರಿಯಡ್ ಬುಕ್ಸ್ ಕೇಳ್ತಾರೆ ಅಂತಂದರೆ, ಬುದ್ಧಿಸಮ್ದು ಲ್ಯಾಂಗ್ವೇಜ್ ಯಾವುದಂತ ಹೇಳ್ತಾ ಹೋಗ್ತೀವಿ ಅಂತಂದರೆ, ಪಾಲಿ ವಾಸ್ ದ ಲ್ಯಾಂಗ್ವೇಜ್ ಆಫ್ ದ ಬುದ್ಧಿಸಮ್, ಪ್ರಾಕೃತ ವಾಸ್ ಜೈನಿಸಮ್. ಬಟ್ ಪಾಲಿ ಲ್ಯಾಂಗ್ವೇಜ್ ಹೋಗ್ಬಿಟ್ಟು ಈ ಮಹಾಯಾನಿಗಳು ಅಂತ, ಮಹಾಯಾನ ಹೀನಾಯನ ನಾವು ಓದಿರ್ತೀವಿ ಬುದ್ಧಿಸಮಲ್ಲಿ. ಮಹಾಯಾನ ಎಮರ್ಜ್ ಆಗ್ಬಿಡುತ್ತೆ ಕನಿಷ್ಕ ಬಂದಾಗ. ದ ಬುದ್ಧಿಸ್ಟ್ ಪೀಪಲ್ ಆಕ್ಸೆಪ್ಟೆಡ್ ಸಾಂಸ್ಕೃತ್. ಸೊ ಅಂದರೆ ಬೌದ್ಧ ಧರ್ಮದ ಪುಸ್ತಕಗಳು ಮೊಟ್ಟ ಮೊದಲನೇ ಬಾರಿಗೆ ಸಂಸ್ಕೃತ ಕಾಣಿಸ್ಕೊಳ್ಳೋದು ಯಾವಾಗ ಅಂದರೆ ಕನಿಷ್ಕ ಪೀರಿಯಡಲ್ಲೇ. ಅಂದರೆ ಬುದ್ಧಿಸಮು ಇನ್ನೊಂದು ಲ್ಯಾಂಗ್ವೇಜ್ನ ಆಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ. ಅರ್ಲಿ ಇಟ್ ಅಪೋಸ್ ದ ಸಾಂಸ್ಕೃತ್. ಹಾಗಾಗಿ ದೇ ಆರ್ ಆಸ್ಕಿಂಗ್ ದ ಬುಕ್ಸ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಕನಿಷ್ಕ. ಅದಕ್ಕೆ ಅಲ್ಲಿ ತುಂಬ ಬುಕ್ಸ್ಗಳು ಬರ್ತಾ ಹೋಗ್ತವೆ. ಆ ಬುಕ್ಸ್ಗಳನ್ನ ಕೇಳಕ್ಕೆ ಸ್ಟಾರ್ಟ್ ಮಾಡ್ತೀಯ. ಯಾಕೆಂದ್ರೆ ಬಿಕಾಸ್ ನೋಡ್ಕೊಳ್ಳಿ, ಒಂದು ಧರ್ಮ ಚೇಂಜ್ ಆಗ್ತಾ ಇದೆ. ದಟ್ಸ್ ವೈ ದೇ ಆರ್ ಆಸ್ಕಿಂಗ್ ದ ಬುಕ್ಸ್. ಧರ್ಮ ಚೇಂಜ್ ಆಗ್ತದೆ, ಭಾಷೆ ಚೇಂಜ್ ಆಗ್ತದೆ. ಧರ್ಮಗಳು ತಮ್ಮನ್ನು ತಾವು ಚೇಂಜ್ ಮಾಡ್ಕೊಳ್ತಿದ್ದಾರೆ. ಭಾಷೆಗಳು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ, ಯಾವುದೋ ಒಂದು ಸಾಂಸ್ಕೃತ ಲ್ಯಾಂಗ್ವೇಜ್ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಮುಂಚೆ ಪ್ರಾಕೃತ ಆ್ಯಂಡ್ ಪಾಲಿ, ನಾವು ದೇ ಗಿವಿಂಗ್ ಇಂಪಾರ್ಟೆನ್ಸ್ ಟು ಸಾಂಸ್ಕೃತ್. ದಟ್ಸ್ ವೈ ದೇ ಆಸ್ಕಿಂಗ್ ದ ಬುಕ್ಸ್. ಈ ಹುಡುಗರಿಗೆ ಗೊತ್ತಿಲ್ಲ, ಸುಮ್ಮನೆ ಈ ಬುಕ್ ಯಾವಾಗ ಬರುತ್ತೆ ಅಂತ ಎಕ್ಸಾಮಿಗೆ ಓದ್ಕೊ ಬಾಯ್ ಟೊಡಿ ಬುಕ್ಸ್ನ. ವೈ ದೇ ಆರ್ ಆಸ್ಕಿಂಗ್ ದಿಸ್ ಚೇಂಜ್. ಆ್ಯಂಡ್ ಆ ಪೀರಿಯಡಲ್ಲಿ ಜಾಸ್ತಿ ನಮಗೆ ಇಂಪ್ಯಾಕ್ಟ್ ಮಾಡೋದು ಯಾವ್ದು ಏರಿಯಾ ಬರ್ತಾ ಹೋಗುತ್ತಂದ್ರೆ, ಸೊ ಎಸ್ಪೆಷಲಿ ಬರುವಂಥದ್ದು ನಮ್ಮ ಟ್ರೇಡ್ ಆ್ಯಂಡ್ ಎಕಾನಮಿ ಪಾರ್ಟ್. ಯಾಕೆ ಇಂಡಿಯಾ ರೀಚ್ ಇಸ್ ಪಿನಾಕಲರ್ ಗ್ಲೋರಿ ಇನ್ ಟರ್ಮ್ಸ್ ಆಫ್ ಟ್ರೇಡ್. ಆಗ ವ್ಯಾಪಾರ ಮಾಡಿದಷ್ಟು ಇಂಡಿಯಾ ಯಾವತ್ತು ಅಂದ್ರೆ ಲಾಭ ಅಷ್ಟು ಮಾಡ್ತಾ ಹೋಗುತ್ತೆ. ಇವತ್ತಿಗೆ ಯಾರ ಕೈಲಿ ಮಾಡ್ಲಿಕ್ಕಾಗಲ್ಲ, ನಮ್ಮ ಕೈಲಿ ಮಾಡ್ಲಿಕ್ಕೆ ಆಗಿಲ್ಲ ಅಷ್ಟು ಲಾಭವನ್ನು ಸಿಲ್ಕ್ ರೂಟ್ ಎಲ್ಲ ಬರ್ತಾ ಹೋಗುತ್ತೆ. ಹಾಗಾಗಿ ಆ ಪಾರ್ಟ್ ಇಂಪಾರ್ಟೆಂಟ್. ಅದರಲ್ಲಿ ಏನು ಕೇಳ್ತಾನೆ, ಈಗ ಟ್ರೇಡ್ ಆ್ಯಂಡ್ ಎಕಾನಮಿ ಫಾರ್ ಎಕ್ಸಾಂಪಲ್, ಯಾವ ಪೋರ್ಟ್ಸ್ ಎಲ್ಲಿ ಬರುತ್ತಿತ್ತು, ಆ ಪೋರ್ಟ್ಸ್ ಆನ್ಷನ್ ನೇಮ್ ಏನು, ಓಕೆ, ಮುಜೂರಿ ಅಂದರೆ ಯಾವ ಊರು, ಓಕೆ, ಪೋದುಕ ಅಂದರೆ ಯಾವುದು, ತಿಂಡೀಸ್ ಅಂದರೆ ಯಾವುದು. ಯಾಕಂದ್ರೆ ಅವೆಲ್ಲ ಪೋರ್ಟ್ ಸಿಟೀಸ್. ಅಲ್ಲಿ ನಮ್ಮ ಇಂಡಿಯಾ ಲಾಭ ಮಾಡಿದೆ ಗ್ರೀಕ್ ಮತ್ತು ರೋಮನ್ ಜೊತೆ ವ್ಯಾಪಾರ ಮಾಡಿ. ಆ್ಯಂಡ್ ವಿ ಆರ್ ಇನ್ ಹ್ಯೂಜ್ ಪ್ರಾಫಿಟ್. ಸೊ ಹಾಗೆ ಅದನ್ನು ಕೇಳಲೇಬೇಕಲ್ವ. ಅದು ನಮ್ಮದು ಒಂದು ಗತವೈಭವ ಅಂತ ಕರಿತೀವಿ ಇನ್ ಟರ್ಮ್ಸ್ ಆಫ್ ಟ್ರೇಡ್, ಗೋಲ್ಡನ್ ಏರಾ ಆಫ್ ಅವರ್ ಟ್ರೇಡ್ ಆ್ಯಂಡ್ ಎಕಾನಮಿ. ಅವ್ರು ಅದನ್ನು ಕೇಳಬೇಕಲ್ವ ಅವನು. ಸೊ ಇವತ್ತು ನಾವು ಟ್ರೇಡ್ ಮಾಡ್ತಾ ಇದ್ದೀವಿ, ಟ್ರೇಡ್ ಡಿಫಿಸಿಟ್ ಇದೆ ಕೆಲವೊಂದು ಕಡೆಗೆ. ಸೊ ಹಾಗೆ ಅದನ್ನ ಕೇಳಬೇಕು ಅವನು.
ಗುಪ್ತಾ ಪೀರಿಯಡ್ ಹೇಳಿದ್ರೆ ಇಟ್ಸ್ ಅ ಗೋಲ್ಡನ್ ಪೀರಿಯಡ್ ಅಂತ ಆರ್ಟ್ ಆ್ಯಂಡ್ ಕಲ್ಚರ್. ಯಾಕಂದ್ರೆ ಟೆಂಪಲ್ಸ್ ನಾವು ಬರೇ ರಾಜನ ಓದ್ತಾ ಇದೀವಿ, ಎಲ್ಲರೂ ನೋಡ್ದೆ ಚಂದ್ರಗುಪ್ತ, ಸಮುದ್ರಗುಪ್ತ, ಎರಡನೇ ಚಂದ್ರಗುಪ್ತ ಹೀಗೆ ಓದ್ಕೊಂಡು ಹೋಗ್ತಾ ಇದೀವಿ. ಆ ರಾಜ ಇವನು ಸೋಲ್ಸಿದಂತೆ ಅವನು ಅದು ನಮಗೆ ಬೇಕಾಗಿಲ್ಲ. ಅಲ್ಲಿ ಏನೇನು ಚೇಂಜಸ್ ಆಯ್ತು ಸೊಸೈಟಿಯಲ್ಲಿ, ಓಕೆ, ಅಲ್ಲಿ ನೋಡ್ತಾ ಹೋಗಿ ನಮಗೆ ತುಂಬ ದಾನವನ್ನು ಮಾಡ್ತಾ ಹೋಗ್ತಾರೆ ಬ್ರಾಹ್ಮಣರಿಗೆ. ಅಂದರೆ ಸೊಸೈಟಿಯಲ್ಲಿ ಲ್ಯಾಂಡ್ ಲಾರ್ಡ್ ಅಂದರೆ ನಮಗೆ ಏನು ಕರಿತಾ ಹೋಗ್ತೀವಿ, ಲ್ಯಾಂಡ್ ಲಾರ್ಡ್ಸ್ ಅಂತ ಹಿಂಗೆ ಕರಿತೀವಿ, ಫ್ಯೂಡಲಿಸಮ್ ಅಂತ ಹಿಂಗೆ ಅಲ್ಲಿ ಎಮರ್ಜ್ ಆಗ್ತಾ ಹೋಗುತ್ತೆ. ಫ್ಯೂಡಲಿಸ್ಟಿಕ್ ಸೊಸೈಟಿ ಸ್ವಲ್ಪ ಕಾಣಿಸ್ತಾ ಹೋಗುತ್ತೆ, ಬಿಕಾಸ್ ದಾನ ಮಾಡ್ತಾರೆ ಇವರು. ಅಂದರೆ ನಮ್ಗೆ ಸೊಸೈಟಿ ಕ್ಯಾರೆಕ್ಟರಿಸ್ಟಿಕ್ಸ್ ಚೇಂಜ್ ಆಗ್ತದೆ. ಸೊ ದೇ ಆರ್ ಆಸ್ಕಿಂಗ್ ದ ಕ್ವಶನ್ಸ್ ಆನ್ ದೀಸ್ ಏರಿಯಾ. ಅಂದರೆ ಇರಿಗೇಷನ್ ಏನಾರ ಕೊಟ್ರಾ, ಆ್ಯಂಡ್ ಗೋಲ್ಡನ್ ಏರ್ ಅಂತ ಯಾಕೆ ಸಂಸ್ಕೃತ್ ಲಿಟ್ರೇಚರ್ ಅದ್ಭುತವಾಗಿ ಬರೀತಾ ಹೋಗ್ತಾರೆ, ಅದ್ಭುತವಾಗಿ ಬರೀತಾ ಹೋಗ್ತಾರೆ. ಗುಪ್ತ ಪೀರಿಯಡಲ್ಲಿ ಕಾಳಿದಾಸ ಅವರೆಲ್ಲ ಬಂದ್ಬಿಟ್ಟು, ಆ್ಯಂಡ್ ನಿಮಗೆ ನವರತ್ನರು ಬರ್ತಾ ಹೋಗ್ತಾರೆ. ಆ್ಯಂಡ್ ಆರ್ಟ್ ಆ್ಯಂಡ್ ಕಲ್ಚರ್, ದಟ್ ಈಸ್ ದ ಗೋಲ್ಡನ್ ಪೀರಿಯಡ್ ಆಫ್ ದ ಹಿಂದೂ ಟೆಂಪಲ್ ಆರ್ಕಿಟೆಕ್ಚರ್, ಆ್ಯಂಡ್ ದೇ ಗೇವ್ ದ ನಾಗರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಟು ದಿಸ್ ವರ್ಲ್ಡ್, ನಾಟ್ ಓನ್ಲಿ ದಿಸ್ ಕಂಟ್ರಿ, ಟು ದಿಸ್ ವರ್ಲ್ಡ್. ಸೊ ಹಾಗಾಗಿ ಆ ಪಾರ್ಟ್ ನೋಡ್ಬೇಕು. ಅದನ್ನು ಬಿಡ್ಕೊಂಡು ಚಂದ್ರಗುಪ್ತ ಇದ್ದಂತೆ ಅವ್ನು ಇವನ ಮೇಲೆ ಫೈಟ್ ಮಾಡಿದಂತೆ, ಫೈಟ್ ಯಾಕೆ ಮಾಡ್ದ ಅನ್ನೋದು ಇಂಪಾರ್ಟೆಂಟ್. ಈಗ ಮುಂಚೆ ಏನು ಮಾಡ್ತಾ ಇದ್ವಿ, ಓಕೆ ಇವರಿಬ್ಬರು ನಡುವೆ ಇದ್ದಾಯ್ತು, ಯಾಕೆ ಆಯಿತು, ಆ ವಾರಿಂದ ಕಾನ್ಸಿಕ್ವೆನ್ಸಸ್ ಏನಾಯಿತು, ದಟ್ ಪಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್. ನಾವು ಈ ಥರ ಓದಿದಾಗ ಹಿಸ್ಟ್ರಿ ಬೋರಿಂಗೇ ಆಗಲ್ಲ. ನಾವು ಬರೀ ಮುಂಚೆ ಮಾಡಿದೆ ಈ ರಾಜ ಕಷ್ಟ ಆಗ್ತಿದೆ ಸರ್ ಅರ್ಥ ಮಾಡ್ಕೊಳ್ಲಿಕ್ಕೆ, ಬೋರಿಂಗ್ ಆಗ್ತದೆ. ಎಸ್ ಬೋರಿಂಗ್ ಆಗುತ್ತೆ, ನೀವು ಈ ಥರ ಪರ್ಸ್ಪೆಕ್ಟಿವ್ ಓದೇ ಇಲ್ವಲ್ಲ. ಆ್ಯಂಡ್ ಈ ಥರ ಓದಿದಾಗ ಏನಾಗುತ್ತೆ, ಡೈವರ್ಸಿಫೈಡ್ ಓದಿದಾಗ ನಿಮಗೆ PCPS ಎಲ್ಲ ಈಸಿ ಆಗ್ಬಿಡ್ತವೆ ಎಕ್ಸಾಮ್ಸ್. ಇಲ್ಲ ಏನು ಮಾಡ್ತಾರೆ, ಅದಕ್ಕೆ ನಾನು ಯಾಕೆ ಆ ಥರ ಬುಕ್ ಹೇಳಿಲ್ಲ, ಅನಾಲಿಸಿಸ್ ಮಾಡ್ತಾ ಫ್ಯಾಕ್ಟ್ ಸಬ್ಸ್ಟಾನ್ಶಿಯೇಟ್ ಮಾಡ್ತಾ. ಹೌದು. ಇಲ್ಲ ನೀವು ಒಂದು ವರ್ಡ್ ಎಲ್ಲ ಕೆಲವು ಬುಕ್ ತಗೋತಾರೆ ಸರ್, ಒಂದು ಲೈನ್ ತುಂಬ ಸಿಂಪಲ್ ಆಗಿದೆ, ಆಯ್ತಪ್ಪ ಅದು ಬಾಯಟ್ ಹೊಡಿತೀಯ, ನಾನು ನಾಳೆ ಬಂದು ಕೇಳ್ತೀನಿ. ಆ ಲೈನ್ ಬಿಟ್ಬಿಟ್ಟು ಅದ್ಮೇಲೆ ಅನಾಲಿಸಿಸ್ ಪಾರ್ಟ್ ಕೇಳಿದೆ ಎಕ್ಸಾಮಲ್ಲಿ, ಅವಾಗ ಏನು ಮಾಡಿ ಗೊತ್ತಿಲ್ಲ ಸರ್, ಬಿಟ್ಟು ಬರ್ಲಿಕ್ಕಾಗಲ್ಲ. ಯುದ್ಧ ಎಲ್ಲಿ ನಡೀತು ಅನ್ನೋದಕ್ಕಿಂತ ಯುದ್ಧ ಯಾಕೆ ನಡೀತು, ಅದರಿಂದ ಏನಾಯ್ತು, ಸಿಂಪಲ್ ಕಾನ್ಸೆಪ್ಟ್. ಓಕೆ, ಸಿಂಪಲ್ ಸರ್. ಓಕೆ ಸರ್, ಈಗ ಗುಪ್ತಾಸ್ ನಂತರದಲ್ಲಿ ನಾವು ಏನ್ಷಂಟ್ ಮುಗಿಸ್ಕೊಂಡು ಮೆಡೈವಲ್ ಕಡೆಗೆ ಹೋಗೋದಾದರೆ ಐಲ್ಡಿಂಗ್ ಟಾಪಿಕ್ಸ್ ಮತ್ತು ಯಾವುದನ್ನು ಕಾಣ್ಬೋದು ಸರ್? ಸೊ ಗುಪ್ತಾಸ್ ಆದಮೇಲೆ ಇನ್ನೊಂದು ಚಾಪ್ಟರ್ ಇದೆ ನಮಗೆ ಆ್ಯಕ್ಚುಲಿ ಇಲ್ಲಿ ಆನ್ಷಂಟ್ ಇಂಡಿಯಾದಲ್ಲಿ, ಪ್ರಾಚೀನ ಭಾರತದಲ್ಲಿ. ಅದಕ್ಕೆ ನಾವು ಹರ್ಷವರ್ಧನ್ ಪೀರಿಯಡ್ ಅಂತ ಕರಿತೀವಿ. ಹರ್ಷವರ್ಧನ್ ತುಂಬ ರೇರ್ ಕೊಡೋ ಕ್ವಶನ್ಸ್ಗಳು ಬರೋದು ಬಂದರೆ ಅದೇ ಒಂದೆರಡು ಬುಕ್ಸ್ ಇದ್ದಾವೆ, ಅದೇ ಬುಕ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಸರಿ, ನಾ ಅದನ್ನು ಬಿಟ್ಟರೆ ಇನ್ನೇನು ಕೇಳೋದಿಲ್ಲ. ಸೊ ಅದನ್ನು ಬಿಟ್ಟರೆ ಪಲ್ಲವ ಅಂತ ಒಂದು ಚಾಪ್ಟರ್ ಬರ್ತಾ ಹೋಗುತ್ತೆ. ಪಲ್ಲವದಲ್ಲಿ ಒಂದ್ಸಲ ಆಗಲೇ ಮೇನ್ಸಿ ಕ್ವಶನ್ ಕೇಳಿದ್ದಾರೆ ಸರ್, ಆನ್ಷಂಟ್ ಇಂಡಿಯಾದಲ್ಲಿ ಹೇಳ್ತಾ ಇದ್ದೀವಿ, ಪ್ರಾಚೀನ ಭಾರತದಲ್ಲೇ. ಸೊ ಕೇಳಾಗಿದೆ. ಆರ್ಟ್ ಆ್ಯಂಡ್ ಕಲ್ಚರ್ ಕೇಳಿದ್ದಾರೆ, ಇದರಲ್ಲಿ ನಮ್ಮ ಮೇನ್ಸ್ ಎಕ್ಸಾಮಲ್ಲಿ ಕೇಳ್ತಾ ಹೋಗಿದ್ದಾರೆ. ಸೊ ಅದನ್ನು ಬಿಟ್ಟರೆ UPSCನೂ ಕೇಳಿದ್ದಾರೆ. ನಮಗೆ KPSC ಕೇಳಿ ಆದಮೇಲೆ 2 ವರ್ಷ ಆದಮೇಲೆ UPSCಲಿ ಅದೇ ಸೇಮ್ ಕ್ವಶನ್ ವಾಸ್ ಆಸ್ಕ್ಡ್ ಇನ್ UPSC. ಫಸ್ಟ್ ಕೇಳಿರೋದು KPSC ಮೇನ್ಸಿಗೆ. ಸೊ ದಿಸ್ ಇಸ್ ಆಲ್ಸೋ ದೇರ್. ಅಂದರೆ ನಾವು ಅರ್ಥ ಮಾಡ್ಕೊಬೇಕು, ಅಂದರೆ ಲೈಕ್ KPSC ಯಾವ ಲೆವೆಲಿಗೆ ಕ್ವಶನ್ ಕೇಳ್ತಿದ್ದಾರೆ. ಸೊ ಇಟ್ ಈಸ್ ಈಕ್ವಲ್ ಟು ದ UPSC. ನಾವು ಎಲ್ಲೂ ಸಹಿತ ಅದನ್ನ ಕ್ವಾಲಿಟಿ ಅವರು ಕಡಿಮೆ ಮಾಡ್ತಾ ಇಲ್ಲ. ಸೊ ಕೆಲವೊಬ್ರಿಗೆ ಏನಿಸುತ್ತೆ, ಬಿಡು KS ಅಂದರೆ ಏನೋ UPSC ನಮ್ಗಿಂತ ಹೈ ಲೆವೆಲ್ ಇದೆ, ಹಾಗೇನಿಲ್ಲ, ಎರಡು ಈಕ್ವಲ್ ಇದೆ. ಸೊ ಎರಡು ಈಕ್ವಲ್ ಇದೆ. ಸೊ ದಟ್ ಈಸ್ ಅ ಸ್ಟೋರಿ. ಸ್ವಲ್ಪ ಚೇಂಜಸ್ ಆಗುತ್ತೆ ಅಷ್ಟೇ.